ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವముపాస్మహే. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಬುಧವಾರ ತಿರುಮಲ ತಿರುಪತಿ ಶ್ರೀನಿವಾಸನನ್ನು, ಶ್ರೀ ಮಹಾವಿಷ್ಣುನನ್ನು, ಲಕ್ಷ್ಮೀ ಭೂ ವರಹ ಸ್ವಾಮಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನಮ್ಮ ಈ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ, ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ ಮತ್ತು ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಗ್ರಹಗತಿಗಳಲ್ಲಾಗಿರ್ಬೋದು, ರಾಶಿ ನಕ್ಷತ್ರ ಪ್ರಕಾರ ಆಗಿರ್ಬೋದು, ನವಗ್ರಹಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಇದ್ರೂ ಕೂಡ ಅದೆಲ್ಲವನ್ನು ಕೂಡ ನಾವು ಪೂಜೆ ಪುನಸ್ಕಾರ ಹೋಮ ಹವನಾದಿಗಳಿಂದ ಕಾರ್ಯಸಿದ್ಧಿಯನ್ನು ಪಡಿಸ್ಕೊಳ್ಬೋದು. ಆದರೆ ಒಬ್ಬ ಮನುಷ್ಯ ತಾನು ಪ್ರತಿನಿತ್ಯ ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡವತಕ್ಕಂಥದ್ದಾಗಲಿ, ಒಂದಿಷ್ಟು ದೃಷ್ಟಿದೋಷಕ್ಕೆ ಒಳಗಾಗ್ತಕ್ಕಂಥದ್ದಾಗಲಿ, ನೆಗೆಟಿವ್ ಎನರ್ಜಿಗೆ ಅಟ್ರಾಕ್ಟ್ ಆಗ್ತಕ್ಕಂಥದ್ದಾಗಲಿ, ಮಾಟ ಮಂತ್ರ ತಂತ್ರ ಪ್ರಯೋಗಾದಿಗಳಿಂದ ಸುರಕ್ಷಿತವಾಗಿರಬೇಕು ಅಂತಂದರೆ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಯಾಕೆ ಅಂತಂದರೆ ಸಂಪೂರ್ಣವಾಗಿ ಪಂಚಲೋಹದಿಂದ ನಿರ್ಮಿತವಾಗಿರ್ತಕ್ಕಂಥ ಒಂದು ಪೆಂಡೆಂಟ್. ಅದರ ಮಧ್ಯದಲ್ಲಿರ್ತಕ್ಕಂಥ ರತ್ನವೇ ಅನರ್ಘ್ಯ ಶಕ್ತಿಯನ್ನು ಉಳ್ಳಂತಹ ಒಂದು ಅಭೂತಪೂರ್ವಕವಾಗಿರ್ತಕ್ಕಂಥ ಒಂದು ರತ್ನ ಅಂತಲೇ ಹೇಳ್ಬೋದು. ಅದುವೇ ದ ಡಿವೈನ್ ಸ್ಟಾರ್. ಇದನ್ನು ತಾವು ಆನ್ಲೈನಲ್ಲೂ ಕೂಡ ಖರೀದಿಯನ್ನು ಮಾಡಬಹುದು. ಇಲ್ಲವಾದಲ್ಲಿ ಆಶ್ರಮಕ್ಕೆ ಬಂದರೆ ಇವರದ್ದೇ ಆಗಿರತಕ್ಕಂಥ ವ್ಯಾಪಾರದ ಮಳಿಗೆ ಇದೆ, ಅಲ್ಲೂ ಕೂಡ ತಾವು ಇದನ್ನು ಖರೀದಿಯನ್ನು ಮಾಡ್ಬೋದು. ಹಾಗಾಗಿ ಒಮ್ಮೆ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್ ಮತ್ತು ಶ್ರೀಕೃಷ್ಣ ಹಳ್ಳಿಯ ಶುದ್ಧ ತುಪ್ಪ. ಸಾಂಪ್ರದಾಯಿಕ ಸೊಗಡಿನ ಶುದ್ಧ ಹಳ್ಳಿಯ ತುಪ್ಪ ಅಂತಂದರೆ ಶ್ರೀಕೃಷ್ಣ ಹಳ್ಳಿಯ ಶುದ್ಧ ತುಪ್ಪ ಅಂತಲೇ ಹೇಳ್ಬೋದು. ಒಮ್ಮೆ ತಪ್ಪದೇ ಬಳಸಿ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಬುಧವಾರ ಮಹಾವಿಷ್ಣುನನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ವಾರ. ಧನುರ್ಮಾಸದ ಮಾರ್ಗಶಿರ ಮಾಸದ ಮಹಾಲಕ್ಷ್ಮಿಯ ಆರಾಧನೆ ಒಂದು ಕಡೆ, ಭಗವಾನ್ ಶ್ರೀ ಲಕ್ಷ್ಮೀ ಭೂ ವರಹ ಸ್ವಾಮಿಯ ಸಾಲಿಗ್ರಾಮ ಕ್ಷೇತ್ರದಲ್ಲಿ ನಡೀತಕ್ಕಂಥ ಪ್ರತಿನಿತ್ಯದ ಪೂಜಾನುಷ್ಠಾನ, ಭಗವಂತನ ಆರಾಧನೆ ಮತ್ತೊಂದು ಕಡೆ. ಲಕ್ಷ್ಮೀ ಭೂ ವರಹ ಸ್ವಾಮಿ ಬೇಡಿ ಬರ್ತಾ ಇರತಕ್ಕಂಥ ಭಕ್ತಾದಿಗಳೆಲ್ಲರ ಮನಸ್ಸಿನಲ್ಲಿರ್ತಕ್ಕಂಥ ಮನೋಕಾಮನೆಗಳನ್ನು ಕಾರ್ಯಸಿದ್ಧಿಯನ್ನು ಮಾಡ್ತಾ, ಬರ್ತಕ್ಕಂಥವ್ರಿಗೆ ಶಾಂತಿ ನೆಮ್ಮದಿಯನ್ನು ಒದಗಿಸಿಕೊಡ್ತಾ, ಕ್ಷೇತ್ರಕ್ಕೆ ಬರ್ತಕ್ಕಂಥವ್ರಿಗೆ ಒಂದು ಕಡೆ ಮನಸ್ಸಿಗೆ ನೆಮ್ಮದಿ, ತೃಪ್ತಿಕರವಾಗಿರ್ತಕ್ಕಂಥ ಭೋಜನದ ಅನ್ನಪ್ರಸಾದ, ಇದೆಲ್ಲವನ್ನು ಕೂಡ ಪ್ರತಿ ಕಾಲದಲ್ಲೂ ಕೂಡ ನೆರವೇರಿಸ್ಕೊಂಡು ಬರ್ತಾ ಇರತಕ್ಕಂಥದ್ದೇ ಮಹರ್ಷಿ ಮಂದಿರದ ಲಕ್ಷ್ಮೀ ಭೂವರಹ ಸ್ವಾಮಿಯ ಸಾಲಿಗ್ರಾಮ ಕ್ಷೇತ್ರ. ಹಾಗಾಗಿ ಇಡೀ ಸೃಷ್ಟಿಗೆ ಒಡೆಯನಾಗಿರ್ತಕ್ಕಂಥ ಲಕ್ಷ್ಮೀ ಭೂ ವರಹ ಸ್ವಾಮಿಯ ಸಂಪೂರ್ಣ ಕೃಪಾಶೀರ್ವಾದ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರ ಮೇಲೂ ಕೂಡ ಇರಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸ್ಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಿಂ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಮನೇಕದಂತಭಕ್ತಾನಾಂ ಏಕದಂತಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತೇ ನಮಃ. ಜಾನಕಿ ರಾಮಪಟ್ಟಾಭಿರಾಮ ಶ್ರೀರಾಮ ರಾಮ ರಾಮತಃ ಶ್ರೀಮದ್ಮಹಾರಾಮಚಂದ್ರ ಸ್ವಾಮಿನೇ ನಮಃ. ಕಲ್ಯಾಣಾದ್ಭುತಗಾತ್ರಾತ್ ಕಾಮಿಧಾರ್ಥಪ್ರದಾಯಿನೀಂ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿತವಿಕ್ರಮಃ ಸಂಕರ್ಷಣ ನಿವೃತ್ತಶ್ಚ ಶೇಷಾದ್ರಿಪತ್ರೇವ ಚ. ಗೋವಿಂದ ಗೋವಿಂದ. ಪದ್ಮಾನನೆ ಪದ್ಭ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದ ಪದ್ಮಮೇ ಸನ್ನಿಧತ್ಸ್ವ. ಯಾಸಾ ಪದ್ಮಾಸನಸ್ಥಾ ವಿಪುಲಕಟಿತಟೀ ಪದ್ಮಪತ್ರಾಯತಾಕ್ಷಿ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ
ಹರಿಂ ಕಾರಾಸನಗರ್ಭ್ಯದಾಂ ನರಸಿಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾರಣೀಂ ಚ ವರಸದಾಂ ದೌತಾಂ ತಣಿತ್ರೋಜ್ವಲಾಂ ವಂದೇ ಪೃಸ್ಥಕಪಾಸಮಂಕುಶಿಧರಾಂ ಸೃಗ್ಭೂಷದಾಂ ಉಜ್ವಲಾಂ ತ್ವಾಂಗೌರೀಂ ತ್ರಿಪುರಾಂ ಫರಾತ್ಪರಕಳಾಂ ಶ್ರೀಚಕ್ರಸಂಚಾರಿಣೀಂ ಲಲಿತಾಂಬಿಕಾಯ ನಮಃ ದುರ್ಗಾಂಬಿಕಾಯ ನಮಃ ಕ್ಷೇತ್ರಪಾಲಿನಿ ನಮಃ ಕ್ಷೇತ್ರೇಶೇ ನಮಃ ನವದುರ್ಗಾಯ ನಮಃ ತ್ರಿಕಾಲಗ್ನಸಂಪನ್ನೇ ನಮಃ ಭುವನೇಶ್ವರ್ಯೇ ನಮಃ ಲಲಿತಾಂ ರಾಜರಾಜೇಶ್ವರಿ ನಮೋ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳಿಗೂ ಇನ್ನೇನು ಅಗೋಯಿಗೋ ಅಂದರೆ ಆಗಮಿಸ್ತಿರ್ತಕ್ಕಂಥ ವೈಕುಂಠ ಏಕಾದಶಿ, ವೈಕುಂಠದ ಶ್ರೀಮನ್ನಾರಾಯಣನ ವಿಶೇಷವಾಗಿರ್ತಕ್ಕಂಥ ಉತ್ತರ ದ್ವಾರ ಪ್ರವೇಶ ಮಾಡತಕ್ಕಂಥ ಕಾಲ. ಉತ್ತರ ದ್ವಾರದಲ್ಲಿ ಪ್ರವೇಶ ಮಾಡಿ ಜನ್ಮದಾರ್ಭ್ಯ ಇರ್ತಕ್ಕಂಥ ಕರ್ಮಫಲಗಳನ್ನು ದೂರ ಮಾಡುವಂತಹ ಅದ್ಭುತವಾದಂತಹ ಶುಭ ದಿನ. ಧನುರ್ಮಾಸದ ಪೂಜೆ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ನಡೀತಾ ಇದೆ. ಪ್ರತಿನಿತ್ಯದ ಧನುರ್ಮಾಸದ ಪೂಜೆಯ ಜೊತೆಗೆ ಇನ್ನೇನು ಅಗೋಯಿಗೋ ಅಂದರೆ ಬಹಳ ಹತ್ತಿರದಲ್ಲಿರ್ತಕ್ಕಂಥದ್ದು. ಈಗಾಗಲೇ ತಿರುಮಲ ತಿರುಪತಿ ಮಧುವನಗಿತ್ತಿ ಥರ ಸಿದ್ಧಿಯಾಗಿದೆ. ಇಡೀ ತಿರುಮಲ ತಿರುಪತಿಯನ್ನು ನೋಡಲಿಕ್ಕೆ ಎರಡು ಕಣ್ಗಳ ಸಾಲದು, ಅಷ್ಟು ಅದ್ಭುತವಾದಂಥ ಅಲಂಕಾರದೊಂದಿಗೆ ಕಂಗೊಳಿಸ್ತಾ ಇರತಕ್ಕಂಥದ್ದು ಶ್ರೀನಿವಾಸನ ಸಾನ್ನಿಧ್ಯ. ಎಲ್ಲೆಲ್ಲಿ ತಿರುಮಲ ತಿರುಪತಿ ಶ್ರೀನಿವಾಸನ ಸಾನ್ನಿಧ್ಯವಿದೆಯೋ, ಎಲ್ಲೆಲ್ಲಿ ವಿಷ್ಣು ಆಲಯಗಳಿದೆಯೋ ಅಲ್ಲೆಲ್ಲವೂ ಸಹಿತ ವೈಕುಂಠ ಏಕಾದಶಿಯ ಭಾಳ ವಿಶೇಷವಾಗಿರ್ತಕ್ಕಂಥ ಸಡಗರ ಸಂಭ್ರಮದಿಂದ ಉತ್ತರ ದ್ವಾರವನ್ನು ತೆಗಿತಕ್ಕಂತಹದ್ದು. ಉತ್ತರ ದ್ವಾರದಲ್ಲಿ ಪ್ರತಿಯೊಬ್ಬರು ಸಹಿತ ಭಗವಂತನ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿರ್ತಕ್ಕಂತಹ ಒಂದು ಅದ್ಭುತ ಕ್ಷಣಗಳನ್ನು ನಾವು ಕಣ್ತುಂಬಿಸ್ಕೊಳ್ಬಹುದು. ಈಗ ತಾವು ನೋಡ್ತಿರ್ತಕ್ಕಂತಹದ್ದು ಶ್ರೀ ಕ್ಷೇತ್ರ ತಿರುಮಲ ತಿರುಪತಿ. ತಿರುಮಲ ತಿರುಪತಿಯ ಶ್ರೀನಿವಾಸನ ಸಾನ್ನಿಧ್ಯದಲ್ಲಿ ಸ್ವಾಮಿಯ ಅಲಂಕಾರವನ್ನು ನೋಡಲಿಕ್ಕೆ ಎರಡು ಕಣ್ಗಳ ಸಾಲದು, ಅಷ್ಟು ಅದ್ಭುತವಾಗಿರ್ತಕ್ಕಂತಹದ್ದು. ವಸುದೈವ ಸುಧಂ ದೇವಂ ಕಂಸ ಚಾಣೂರವರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಏನು ಹೇಳಿದ್ದಾನೋ, ವಸುದೈವ ಕುಟುಂಬಕಂ ಅಂದರೆ ಎಲ್ಲರೂ ಒಂದು ಕುಟುಂಬದಲ್ಲಿರ್ತಕ್ಕಂಥದ್ದು ಎಂಬತಕ್ಕಂಥದ್ದರ ಚಿಹ್ನೆ, ಎಂಬತಕ್ಕಂಥದ್ದರ ಮನಸ್ಸಿನ ಸ್ಥಿತಿ. ಹೀಗೆ ತಿರುಮಲ ತಿರುಪತಿನಲ್ಲಿ ಈಗಾಗಲೇ ವಿದ್ಯುತ್ ದೀಪಾಲಂಕಾರ ಬಹಳ ಅಷ್ಟು ವಿಶೇಷವಾಗಿದೆ. ಇದರ ಜೊತೆಗೆ ಸ್ವಾಮಿಯ ದರ್ಶನಕ್ಕೆ ಬರ್ತಕ್ಕಂತಹ ಭಕ್ತರಿಗೆ ವೈಕುಂಠ ದ್ವಾರದಲ್ಲಿ ಪ್ರವೇಶ ಮಾಡಲಿಕ್ಕೂ ಸಹಿತ ಭಾಳ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಅಣಿ ಮಾಡಿಕೊಟ್ಟಿದ್ದಾರೆ. ಎಲ್ಲ ಭಕ್ತ ಸಮೂಹ ಅಲ್ಲಿ ನಡೀತಕ್ಕಂಥ ಆ ಸ್ವರ್ಣಮಯವಾಗಿರ್ತಕ್ಕಂಥ ಬಂಗಾರದ ರೂಪದಲ್ಲಿರ್ತಕ್ಕಂಥ ಒಂದು ವಿಶೇಷವಾದಂಥ ರಥದಲ್ಲಿ ಸ್ವಾಮಿಯನ್ನು ಆ ವಿಶೇಷವಾಗಿ ವಿರಾಜಮಾನನಾಗಿ ಕೂತು ಬರ್ತಕ್ಕಂಥ ಭಕ್ತರನ್ನು ಹರಿಸುವಂಥ ಆ ಶುಭಗಳಿಗೆ ತಾವು ನೋಡುವಂತಹ ಈ ಸುಂದರಗಳಿಗೆ ಇನ್ನೇನು ಅಗೋಯಿಗೋ ಅಂದರೆ ಇನ್ನೆರಡು ದಿನಗಳಲ್ಲಿ ವಿಶೇಷವಾದಂಥ ರೀತಿ ಪ್ರತಿಯೊಬ್ಬರು ಸಹಿತ ನೋಡಿ ಆನಂದಿಸುವಂತಹದ್ದು, ದರ್ಶನ ಮಾಡುವಂತಹದ್ದು. ಗೋವಿಂದ ಗೋವಿಂದ, ಆ ಗೋವಿಂದನ ನಾಮಸ್ಮರಣೆ ಒಂದೇ ಅಲ್ಲಿ ಪ್ರಧಾನವಾಗಿರ್ತಕ್ಕಂಥದ್ದು. ಪ್ರತಿಯೊಬ್ಬರೂ ಅವರವರ ಮನೋಕಾಮನೆಗಳ ಸಿದ್ಧಿಗಾಗಿ ತಿರುಮಲ ತಿರುಪತಿ ಶ್ರೀನಿವಾಸನ ಸಾನ್ನಿಧ್ಯದಲ್ಲಿ ಬಂಗಾರದ ರಥವನ್ನೇರಿ ಕೂತಿರ್ತಕ್ಕಂತಹ ಶ್ರೀನಿವಾಸ, ಆ ಶ್ರೀನಿವಾಸನ ದರ್ಶನ, ಶ್ರೀನಿವಾಸನ ವಿಶೇಷವಾಗಿರ್ತಕ್ಕಂಥ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯ. ಈ ಸಾನ್ನಿಧ್ಯದ ದರ್ಶನ ಮಾಡುವಂಥ ಭಾಗ್ಯ ಎಲ್ಲರಿಗೂ ಸಿಗುವಂಥದ್ದಾಗಲಿ, ಎಲ್ಲರಿಗೂ ಅದೃಷ್ಟ ಸಿಗುವಂಥದ್ದಾಗಲಿ. ಯಾರೆಲ್ಲ ತಿರುಮಲ ತಿರುಪತಿಯತ್ತ ಪಯಣವನ್ನು ಬೆಳೆಸಿದ್ದೀರೋ ಸಾಧ್ಯವಾದಷ್ಟು ನೂಕು ಇಲ್ದಿರ ದರ್ಶನವನ್ನು ನೆಮ್ಮದಿಯುತವಾಗಿ ಮಾಡಿ. ಸಾಕಷ್ಟು ಜನ ಭಕ್ತರನ್ನು ಒಳಗೊಂಡಿರ್ತಕ್ಕಂಥ ನಮ್ಮ ಭಾರತ ದೇಶದಲ್ಲಿ ಒಂದು ಪ್ರಧಾನ ಒಂದು ಪುಣ್ಯಕ್ಷೇತ್ರ ಅಂತಲೇ ಹೆಸರಾಗಿರ್ತಕ್ಕಂಥ ಶ್ರೀನಿವಾಸನ ಸಾನ್ನಿಧ್ಯವಿದು. ಈ ಶ್ರೀನಿವಾಸನ ಸಾನ್ನಿಧ್ಯಕ್ಕೆ ವರ್ಷದ 365 ದಿವಸ ನಿತ್ಯವೂ ಸಹಿತ ನಿತ್ಯೋತ್ಸವವಾಗಿ ನಡೀತಕ್ಕಂಥದ್ದು. ನಿತ್ಯ ಕಲ್ಯಾಣೋತ್ಸವ ಪ್ರಿಯನಾಗಿರ್ತಕ್ಕಂತಹ ಶ್ರೀನಿವಾಸ, ಆ ಶ್ರೀನಿವಾಸನ ಸಾನ್ನಿಧ್ಯ ವೈಕುಂಠ ಏಕಾದಶಿ ಎಂದು ಜನಸಾಗರದಲ್ಲಿ ತುಂಬಿ ತುಳುಕ್ತಾ ಇರುತ್ತೆ. ಎಷ್ಟು ಜನಕ್ಕೆ ಗರ್ಭಗುಡಿಯತ್ತ ಭಗವಂತನ ದರ್ಶನ ಮಾಡುವ ಭಾಗ್ಯವಿದೆಯೋ, ಎಷ್ಟು ಜನಕ್ಕೆ ಸ್ವಾಮಿಯ ವೈಕುಂಠ ದ್ವಾರದಲ್ಲಿ ಪ್ರವೇಶ ಮಾಡುವಂಥ ಭಾಗ್ಯವಿದೆಯೋ, ಎಲ್ಲವೂ ಭಗವಂತನ ಲೀಲೆಯಂತೆ ಇರುತ್ತೆ, ಭಗವಂತನ ಆದೇಶದಂತೆ ಇರುತ್ತೆ. ದೊರಕುನಾ ಇటువంటి ಸೇವಾ ಎಂಬತಕ್ಕಂಥದ್ದಲ್ಲಿ ಪ್ರತಿಯೊಬ್ಬರ ಮನ ಪರಿಸ್ಥಿತಿಯೂ ಸಹಿತ ಹಾಗೇ ಇರುತ್ತೆ. ಯಾರೊಬ್ಬರಿಗೆ ಗರ್ಭಗುಡಿಯಲ್ಲಿ ಹೋಗಿ ಭಗವಂತನ ದರ್ಶನ ಮಾಡ್ತೀವೋ, ಉತ್ತರ ದ್ವಾರವನ್ನು ಪ್ರವೇಶ ಮಾಡ್ತೀವೋ ಎಂಬತಕ್ಕಂತಹ ಚಿಂತನೆಯಲ್ಲಿ ಪ್ರತಿಯೊಬ್ಬರೂ ಗೋವಿಂದ ನಾಮಾವಳಿಯನ್ನು ನಿರಂತರ ಪಠನೆ ಮಾಡ್ತಿರ್ತಾರೆ. ಗೋವಿಂದ 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 ಗೋವಿಂದ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ದಿನದ ವಿಶೇಷತೆ ಪಂಚಾಂಗ ಶ್ರವಣ, ಇದರ ಜೊತೆಗೆ ಪ್ರಯಾಗ್ರಾಜಲ್ಲಿ ನಡೀತಿರ್ತಕ್ಕಂಥ ಕುಂಭಮೇಳದ ಉತ್ಸವದ ತಯಾರಿ. ಆ ಕುಂಭಮೇಳದ ಉತ್ಸವದ ತಯಾರಿ ಇದೆಯಲ್ಲ, ಅಬ್ಬಬ್ಬಾ, ನೋಡಲಿಕ್ಕೆ ಎರಡು ಕಣ್ಣುಗಳ ಸಾಲದು. ಪ್ರತಿಯೊಂದು ಭಾಗದಲ್ಲೂ ಆಯಾ ಭಾಗದಲ್ಲಿರ್ತಕ್ಕಂತಹ ಗುರುಗಳು ಹೋಗಿ ಆ ವ್ಯವಸ್ಥೆಗಳನ್ನು ಮಾಡುವಂಥ ರೀತಿ,
ಜೊತೆಗೆ ಅಲ್ಲಿನ ವ್ಯವಸ್ಥೆಗಳು, ಅಲ್ಲಿ ಬರ್ತಿರ್ತಕ್ಕಂಥ ಜನಸಾಗರ, ಸಾಧು ಸಂತರು, ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಅಲ್ಲಿನ ಬರ್ತಕ್ಕಂಥ ಭಕ್ತಗಣ, ಅಬ್ಬಬ್ಬ ನೋಡಲಿಕ್ಕೆ ಎರಡು ಕಣ್ಗಳು ಸಾಲದು. ಪ್ರಯಾಗ್ರಾಜಲ್ಲಿ ಇಷ್ಟು ಜನ ಸೇರಲಿಕ್ಕೆ ಅಲ್ಲಿ ಹೇಗೆ ವ್ಯವಸ್ಥೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಆದರೆ ಬರ್ತಕ್ಕಂಥ ಯಾರೊಬ್ಬರಿಗೂ ತೊಂದರೆ ಆಗಬಾರ್ದು ಎಂಬತಕ್ಕಂಥ ಚಿಂತನೆ. ಅದರೊಂದಿಗೆ ಬರೀ ಇನ್ನು ವ್ಯವಸ್ಥೆ ಮಾಡುವಂಥ ಕಾಲದಲ್ಲೇ ಪ್ರತಿನಿತ್ಯ ಹೆಲಿಕಾಪ್ಟ್ರಲ್ಲಿ ಆ ಪುಷ್ಪವೃಷ್ಟಿಯನ್ನು ಮಾಡುವುದನ್ನು ನೋಡ್ತಾ ಇದ್ದರೆ ನೋಡಲಿಕ್ಕೆ ಎರಡು ಕಣ್ಗಳು ಸಾಲದು. ಅಂದರೆ ಈ ಆಧ್ಯಾತ್ಮಿಕತೆ, ಧಾರ್ಮಿಕತೆ, ಧರ್ಮ, ಸಂಸ್ಕೃತಿ ಜೊತೆಗೆ ಈ ಬಾರಿ ಈ ಭರತಖಂಡದಲ್ಲಿ ಧರ್ಮದ ನೆಲೆಗಟ್ಟನ್ನು, ವಿಶೇಷವಾಗಿರ್ತಕ್ಕಂಥ ಕುಂಭಮೇಳದ ಉತ್ಸವವನ್ನು ಬಹಳ ವಿಶೇಷವಾಗಿ ಅದ್ಧೂರಿತವಾಗಿ ನಡೀತಾ ಇದೆ. ಎಲ್ಲರೂ ಕುಂಭಮೇಳಕ್ಕೆ ಸಾಧ್ಯವಾದರೆ ಹೋಗಿ ದರ್ಶನ ಮಾಡಿ, ಸ್ನಾನ ಮಾಡಿ. ಇಲ್ವಾ ಆ 13ರಿಂದ ಆ ಒಂದು ಮುಂದಿನ ದಿನಾಂಕ ಏನಿದೆಯೋ ಅಲ್ಲಿವರೆಗೂ ನಿಮ್ಮ ಮನೆಗಳಲ್ಲಾದರೂ ಗಂಗೆ ಚೇಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂಕುರು, ಹೀಗೆ ವಿಶೇಷವಾಗಿರ್ತಕ್ಕಂಥ ಗಂಗಾದಿ ಸಕಲ ತೀರ್ಥಗಳು ಸಹಿತ ಆವಾಹನೆ ಮಾಡಿ ನಾವು ಸ್ನಾನ ಮಾಡುವಾಗ ಆ ಮಂತ್ರವನ್ನು ಹೇಳಿಕೊಂಡ್ರು ಸಹಿತ ಎಷ್ಟೋ ಪುಣ್ಯ ಅಂತ ಹೇಳ್ತಾರೆ. ಒಳ್ಳೆಯದಾಗಲಿ. ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನಿ ಹೇಮಂತ ಋತು ಪುಷ್ಯ ಮಾಸ ಶುಕ್ಲ ಪಕ್ಷ 8/1/2025 ಬುಧವಾರ, ನವಮಿ, ಅಶ್ವಿನಿ ನಕ್ಷತ್ರ. ನಕ್ಷತ್ರಚಾರ ಪ್ರಕಾರ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಇವತ್ತು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಲಾಭವಿದೆ. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆ ದೂರ ಮಾಡಬೇಕಾಗಿದೆ. ಇವತ್ತಿನ ನಕ್ಷತ್ರಚಾರ ಪ್ರಕಾರ ಚಂದ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದ ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ. ಆ ಯೋಗಕ್ಕೆ ತಕ್ಕಾಗಿ ಇವತ್ತಿನ ದಿವಸ ಬುಧವಾರ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಒಂದೆರಡು ತುಳಸಿ ದಳವನ್ನು ವಿಷ್ಣು ಪಾದದ ಮೇಲೆ ಇಡೋದ್ರಿಂದ 27 ನಕ್ಷತ್ರ 12 ರಾಶಿಗಳಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮೋ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ಪ್ರತಿಯೊಬ್ಬರ ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳೇನು ಬನ್ನಿ ತಿಳ್ಕೊಳ್ಳೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದ್ದು ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಲಾಭವನ್ನೇ ಗಳಿಸ್ತೀರಿ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ತಂದುಕೊಳ್ತೀರಿ. ಯಾವುದೇ ವೃತ್ತಿ ಧರ್ಮದಲ್ಲಿರ್ತಕ್ಕಂಥವರಾದರೂ ಅಭಿವೃದ್ಧಿಯನ್ನು ಕಾಣಬೇಕು ಎಂಬತಕ್ಕಂಥ ಹುಚ್ಚಿನಿಂದ ಮಾಡುವಂತಹ ಕಾಯಕವನ್ನು ಶ್ರದ್ಧೆಯಿಂದ ಮಾಡಿದಿರ ದುಡುಕಿ ತೀರ್ಮಾನ ತಂದುಕೊಂಡು ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಇವತ್ತು ಮೇಷರಾಶಿಯವರಿಗಿದೆ. ಮೇಷರಾಶಿಯಲ್ಲಿರ್ತಕ್ಕಂಥವರು ಮಧ್ಯಾಹ್ನ ಸರಿಸುಮಾರು 2 ಗಂಟೆ 20 ನಿಮಿಷದಿಂದ 4:15 ಬಹಳ ಜಾಗೃತರಾಗಿರಬೇಕು, ಎಚ್ಚರಿಕೆಯಿಂದಿರಬೇಕು. ಈ ಸಮಯದಲ್ಲಿ ತಾವು ತೆಗೆದುಕೊಳ್ಳುವಂತಹ ನಿಲುವು ತೀರ್ಮಾನ ಅಷ್ಟು ಸರಿಸಮಾನವಾಗಿರ್ತಕ್ಕಂಥದ್ದಲ್ಲ. ಹಾಗಾಗಿ ಎಷ್ಟು ಎಚ್ಚರಿಕೆಯಿಂದ ಇರ್ತೀರೋ ಅಷ್ಟು ಲಾಭವನ್ನು ಗಳಿಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭಲಗ್ನದಲ್ಲಿರ್ತಕ್ಕಂಥವರು ಮೊದಲು ತಾವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕುಲದೇವರ ಪ್ರಾರ್ಥನೆ. ಜೊತೆಗೆ ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಿ. ಇವತ್ತಿನ ಕೆಲಸಗಳಲ್ಲಿ ಅಡ್ಡಿ ಆತಂಕ ಇದೆ, ಮನಸ್ಸಿಗೆ ನೆಮ್ಮದಿ ಇಲ್ದಿರ ಇದೆ, ಅಧಿಕವಾದಂಥ ಚಂಚಲತೆ ಇದೆ. ಇದೆಲ್ಲದರ ಜೊತೆಗೆ ತಾವೇ ತಮ್ಮ ಕೈಯಿಂದ ಒಂದಷ್ಟು ತೊಂದರೆ ತಾಪತ್ರೆಗಳನ್ನು ಮಾಡಿಕೊಳ್ಳುವ ಲಕ್ಷಣವೇ ಸಾಕಷ್ಟು ಕಾಣ್ತಾ ಇದೆ. ಇವತ್ತಿನ ಗ್ರಹಸ್ಥಿತಿಗಳಲ್ಲಿ ಇರ್ತಕ್ಕಂಥ ಗ್ರಹ ನಕ್ಷತ್ರ ಪ್ರಕಾರ ಮಧ್ಯಾಹ್ನ 3 ಗಂಟೆವರೆಗೂ ಇದೇ ಪ್ರಕಾರ ಇದೆ. ಆದರೆ ಈ ದೋಷವನ್ನು ದೂರ ಮಾಡುವ ಶಕ್ತಿ ನಿಮ್ಮ ತಾಯಿಯ ಪಾದದಲ್ಲಿದೆ. ನಿಮ್ಮ ತಾಯಿಯ ಜನ್ಮದಾತೆಯಾದಂತಹ ನಿಮ್ಮ ಮಾತೃ ಸ್ವರೂಪಿಣಿ ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಿ ವೃಷಭ ರಾಶಿಯವರು ಇವತ್ತು ಮನೆಯಿಂದ ಆಚೆಗೆ ಹೊರಟ್ರೆ ಖಂಡಿತ ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇಲ್ಲ ಅಂದರೆ ಒಂದಲ್ಲ ಒಂದು ಥರ ಸಮಸ್ಯೆಗೆ ಸಿಲುಕೊಳ್ತೀರಿ. ಇವತ್ತು ಯಾವುದು ನಾನು ಮಾಡಿದ್ರೆ ಮಾತ್ರ ಆಗುತ್ತೆ, ನನ್ನಿಂದ ಸಾಧ್ಯ, ನನ್ನ ಕಾಯಕದಲ್ಲೇ ಸಿದ್ಧಿಯಾಗುವಂಥದ್ದು ಎಂಬತಕ್ಕಂಥ ಚಿಂತನೆಯಲ್ಲಿರ್ತಕ್ಕಂತಹ ವೃಷಭ ರಾಶಿಯವರಿಗೆ ಒಂದಲ್ಲ ಒಂಥರ ವ್ಯತ್ಯಾಸಗಳಾಗಿ ಕಣ್ಣೀರು ಹಾಕುವ ಪರಿಸ್ಥಿತಿ ಎದುರಾಗ್ಬೋದು. ಇದಕ್ಕಾಗಿ ಮೊದಲು ನಿಮ್ಮ ಜನ್ಮದಾತೆಯನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿದ್ರೆ ಅವರ ಆಶೀರ್ವಾದದೊಂದಿಗೆ ಸಾಕಷ್ಟು ಫಲಗಳಿದೆ. ಇದರ ಜೊತೆಗೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ನೀವು ಯಾವುದೇ ಕಾಯಕವನ್ನು ಮಾಡಬೇಕಾದರೂ ಯಾವುದೇ ಕೆಲಸ ಆದರೂ ಇವತ್ತು ತಾವು ತೆಗೆದುಕೊಳ್ಳುವಂತಹ ನಿರ್ಣಯ ಅನುಭವಸ್ಥರೊಂದಿಗೆ ಮಾತಾಡ್ತಕ್ಕಂಥದ್ದು. ಯಾರಾದರೂ ಅನುಭವಸ್ಥರ ಜೊತೆಯಲ್ಲೇ ಕೂತು ಇವತ್ತಿಂಥದ್ದೊಂದು ಕೆಲಸ ನಾನು ಮಾಡ್ತಾ ಇದ್ದೀನಿ ಅಂತ ನೀವು ಸಂಕಲ್ಪ ಮಾಡಿದ್ರೆ ಮತ್ತಷ್ಟು ವಿಶೇಷವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಮಧ್ಯಾಹ್ನ ಅಥವಾ ಸಂಧ್ಯಾಕಾಲ, ಸಂಧ್ಯಾಕಾಲದಲ್ಲಿ ಮಹಾವಿಷ್ಣು ಸಾನ್ನಿಧ್ಯಕ್ಕೆ ಬಂದು ದೇವರನ್ನ ದರ್ಶನ ಮಾಡಿ ಅಥವಾ ಓಂ ನಮೋ ನಾರಾಯಣಾಯ ಎಂಬತಕ್ಕಂಥ ಶ್ರೀಮನ್ನಾರಾಯಣನ ಮಹಾಮಂತ್ರವನ್ನು ಉಚ್ಚರಿಸೋದರಿಂದ ತುಂಬ ಅದೃಷ್ಟದ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಶುಕ್ರನ ಆಸ್ಥಾನದಿಂದ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯ ಯೋಗ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು.
ಅಸಾಧ್ಯವಾದ್ದನ್ನು ಸಾಧನೆ ಮಾಡುವ ಶಕ್ತಿ ನಿಮ್ಮದಾಗ್ಬೋದು. ಅದಕ್ಕಾಗಿ ತಾವು ಮಾಡಬೇಕಾಗಿರ್ತಕ್ಕಂಥದ್ದು, ಮಾಡಲಿಕ್ಕೆ ಇಚ್ಛಿಸ್ತಕ್ಕಂಥದ್ದು, ಯಾವುದೇ ವೃತ್ತಿ ಧರ್ಮದವರು ಆದರೂ ಯಾವುದೇ ಒಂದು ಕಾಯಕವನ್ನು ಶ್ರದ್ಧೆಯಿಂದ ಮಾಡಿದರೆ ಮಾತ್ರ ಅದರ ಫಲಗಳು ಸಿಗ್ತಕ್ಕಂಥದ್ದು. ಇವತ್ತು ಸಾಧ್ಯವಾದರೆ ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ತಾಯಿ ದುರ್ಗೆಯನ್ನು ಆರಾಧನೆ ಮಾಡಿ ಒಂದು ಚಿಟಿಗೆಯಷ್ಟು ಕಡಲೆಬೇಳೆಯನ್ನು ಉತ್ತರಾಭಿಮುಖವಾಗಿ ನಿಂತು ಕಡಲೆಬೇಳೆಯನ್ನು ದೃಷ್ಟಿ ತೆಗೆದು ಆಚೆಗೆ ಹಾಕೋದ್ರಿಂದ ಇರ್ತಕ್ಕಂಥ ದೋಷ ದೂರ ಆಗುತ್ತೆ, ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗುತ್ತೆ. ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ. ಹೀಗೆ ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಒಂದು ಚಿಟಿಗೆಯಷ್ಟು ಕಡಲೆಬೇಳೆಯನ್ನು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕಿ ಮತ್ತಷ್ಟು ಲಾಭವನ್ನೇ ಗಳಿಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಬಹಳ ವಿಶೇಷವಾಗಿ ಮಿಥುನ ರಾಶಿವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನೋಡಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಪತ್ರಗಳನ್ನು ಬರಿತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಪತ್ರಗಳು ಕೂಡ ಸಿದ್ಧವಾಗಿದೆ. ಪತ್ರಗಳನ್ನು ಕೂಡ ಸ್ವೀಕರಿಸ್ತಕ್ಕಂಥ ಸಮಯ ಇದೆ. ಈಗ ಪ್ರಾರಂಭವನ್ನು ಮಾಡೋಣ. ಚಕ್ಷುರ್ಮತಿ. ಗುರುಗಳೇ, ಪತ್ರವನ್ನು ಒಬ್ಬರು ಬರೆದಿದ್ದಾರೆ. ಹೆಸರು ಊರು ತಿಳಿಸೋದು ಬೇಡ ಅಂತ ಹೇಳಿದ್ದಾರೆ. ಆದರೆ ಈ ಒಂದು ಫೋಟೋ ಹಿಂದೆಗಡೆ ಅವರ ಹೆಸರನ್ನು ನಾನು ತಮಗೆ ಬರೆದಿದ್ದೇನೆ ಗುರುಗಳೇ. ಮಗಳು ಮತ್ತು ತಾಯಿಯ ಒಂದು ಫೋಟೋವನ್ನು ಕಳಿಸ್ಕೊಟ್ಟಿದ್ದಾರೆ, ಕಣ್ಣಿನ ರೇಖೆಯನ್ನು. ನಮಸ್ಕಾರ ಗುರೂಜಿ, ನನ್ನ ಊರು ಮತ್ತು ಹೆಸರು ಹೇಳೋದು ಬೇಡ, ನಿಮಗೆ ಭಕ್ತಿಪೂರ್ವಕ ನಮನಗಳನ್ನು ತಿಳಿಸ್ತಾ ಇದ್ದೇನೆ ಗುರುಗಳೇ. ಗುರುಗಳೇ, ನಾನು, ನನ್ನ ತಾಯಿ, ನನ್ನ ತಂದೆ, ನಾವು 3 ಜನ ಇರ್ತಕ್ಕಂಥದ್ದು. ಆದರೆ ನಮ್ಮ ತಂದೆ ತಾಯಿಗೆ ನಾವು 2 ಮಕ್ಕಳಾಗಿದ್ದೇವೆ. ಆದರೆ 11 ವರ್ಷದ ಕೆಳಗಡೆ ಕರೆಂಟ್ ಹಿಡಿದು ಒಬ್ಬರು ತೀರ್ಕೊಂಡಿದ್ದಾರೆ. ಈಗ ನಾನು ಒಬ್ಬಳೇ ಮಗಳು. ನನ್ನ ತಾಯಿಯವ್ರಿಗೆ ಬಹಳ ಆರೋಗ್ಯದ ಸಮಸ್ಯೆ ಇದೆ ಗುರುಗಳೇ. ಬಲಗಡೆ ಭಾಗ ಸಂಪೂರ್ಣವಾಗಿ ಕಿಡಿಕಿಡಿ ನೋವು ಬರ್ತಕ್ಕಂಥದ್ದಿರುತ್ತೆ. ಆದರೆ ಹಾಸ್ಪಿಟಲ್ನಲ್ಲಿ ಸ್ಕ್ಯಾನಿಂಗ್ ಮಾಡಿ ತೋರಿಸಿದಾಗ ಯಾವುದೇ ರೀತಿ ಸಮಸ್ಯೆಗಳು ಉಂಟು ಬಂದಿಲ್ಲ. ಆದರೆ ತಾಯಿಯವ್ರಿಗೆ ಮಾತ್ರ ಆ ನೋವು ಮಾತ್ರ ಕಡಿಮೆ ಆಗ್ತಾಯಿಲ್ಲ. ಅದು ಏನಕ್ಕೆ ಅಂತ ನಮಗೂ ಕೂಡ ಗೊತ್ತಾಗ್ತಾ ಇದೆ. ಜೊತೆಗೆ ಗುರುಗಳೇ, ನನಗೆ ಈಗ 21 ವರ್ಷ ಆಗಿದೆ. ನನಗೆ ಮದುವೆ ಮಾಡ್ಕೊಳ್ಬೇಕು ಎಂಬತಕ್ಕಂಥ ಒಂದು ವಿಚಾರವಾಗಿ ಮನೆಯಲ್ಲೂ ಕೂಡ ಸಾಕಷ್ಟು ಪ್ರಯತ್ನಗಳು ನಡೀತಾ ಇದೆ. ಆದರೆ ನಮ್ಮ ಮಾವನ ಮಗನಿಗೆ ಕೊಡಬೇಕು ಅಂಥೇಳಿ ಒಂದು ಕಡೆ ಆಲೋಚನೆ ಇದೆ. ಆದರೆ ನಮ್ಮ ಮನೆಯಲ್ಲಿ ಇನ್ನೂ 2 ವರ್ಷ ಕೊಡೋದಿಲ್ಲ, ಇನ್ನೂ 2 ವರ್ಷ ಮದುವೆ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಒಂದು ಕಡೆ ಒತ್ತಾಯ ಇದೆ, ಮತ್ತೊಂದು ಕಡೆ ಜೀವನನೂ ಕೂಡ ನಡಿಬೇಕಾಗಿದೆ. ಹಾಗಾಗಿ ನನ್ನ ಮದುವೆ ವಿಚಾರವಾಗಿ ನೀವು ತಿಳಿಸಿ. ಮಾವನ ಮಗನನ್ನು ನಾನು ಮದುವೆ ಮಾಡಿಕೊಂಡು ನಮ್ಮ ಮನೆಯ ಅಳಿಯ ಆದರೆ ಯಾವುದೇ ರೀತಿ ಸಮಸ್ಯೆಗಳು ಬರೋದಿಲ್ವಾ ಅಂತ ನಾನು ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ಈ ಒಂದು ಪ್ರಶ್ನೆಗೆ ಉತ್ತರವನ್ನು ತಿಳಿಸ್ಕೊಡಿ ಅಂತೇಳಿ ಪತ್ರವನ್ನು ಬರೆದಿದ್ದಾರೆ. ಮೊದಲನೇದಾಗಿ ತಾಯಿ ಮತ್ತು ಮಗಳ ಫೋಟೋ ಬಂದಿದೆ. ಇಬ್ಬರದು ಕಣ್ಣರೇಖೆ ತೋರಿಸೋದು ಬೇಡ ಅಂದರೆ ಇವ್ರ ಮುಖ ತೋರಿಸೋದು ಬೇಡ ಅಂದಿದ್ದಕ್ಕೆ 2 ಫೋಟೋ ನನ್ನ ಕೈಲಿದೆ, ಅದು ನಿಮಗೆ ತೋರಿಸ್ತಾ ಇದ್ದೇನೆ. ಮೊದಲನೇದಾಗಿ ಇವರ ತಾಯಿಯವರ ಆರೋಗ್ಯದಲ್ಲಿ ಬಲಭಾಗದಲ್ಲಿ ಮಾತ್ರ ನರಗಳಲ್ಲಿ ಸಮಸ್ಯೆ ಬರ್ತಾ ಇದೆ, ಭಾಳಷ್ಟು ನೋವಿದೆ ಅಂತ ಹೇಳ್ಕೊತಾ ಇದ್ದಾರೆ. ಬಹುಶಃ ಈ ನೋವು ಪರಿಸ್ಥಿತಿ ಹೇಗಿರುತ್ತಪ್ಪ ಅಂದರೆ, ಬಲಭಾಗದಲ್ಲಿ ಯಾವುದೋ 1-2-3 ನರಗಳಲ್ಲಿ ರಕ್ತ ಚಲನೆ ಸಮಂಜಸವಾಗಿ ಆಗದಿರ ಅಲ್ಲಿ ಬ್ಲಡ್ ಕ್ಲಾಟ್ ಆಗ್ತಕ್ಕಂಥದ್ದು, ರಕ್ತ ಹೆಪ್ಪುಗಟ್ಟತಕ್ಕಂಥದ್ದು, ಆಗ ಇಂತಹ ಸಮಸ್ಯೆಗಳು ಬರುತ್ತೆ. ಆದರೆ ಇದು ಸ್ಕ್ಯಾನಲ್ಲಿ ಬರೋದಿಲ್ವಾ ಅಥವಾ ಇದನ್ನು ಪರೀಕ್ಷೆಯಲ್ಲಿ ಬರೋದಿಲ್ವಾ? ಪರೀಕ್ಷೆಯಲ್ಲಿ ಬರುತ್ತೆ. ಆದರೆ ಅದು ಸಣ್ಣ ಸಮಸ್ಯೆ ಆದ್ದರಿಂದ ಅದನ್ನು ಹೈಲೈಟ್ ಮಾಡೋದಿಲ್ಲ. ಅದಕ್ಕೇನೋ ಒಂದು ಸಣ್ಣ ಔಷಧಿಗಳು ಕೊಟ್ಟಿರ್ತಾರೆ, ಇವರು ಮರೆತು ಬಿಟ್ಟಿರ್ತಾರೆ. ಆದರೆ ಇಂತಹ ಪರಿಸ್ಥಿತಿ ಇದ್ದಾಗ ಇವರು ದೇಹದ ಆರೋಗ್ಯವು ಏನು ಆಹಾರಕ್ಕೆ ತಗೊಳ್ತಾರಲ್ಲ, ಆಹಾರದಲ್ಲಿ ಆ ದೇಹದ ಆರೋಗ್ಯವನ್ನು ಸರಿಪಡಿಸ್ಕೊಳ್ಳುವಂಥ ರೀತಿಯಲ್ಲಿ ಇರಬೇಕು. ಒಂದು 18 ದಿವಸ ಹುರುಳಿಕಾಳು ಸಾರು ತಗೊಳ್ಳೋದು ಒಳ್ಳೆಯದು. ಹುರುಳಿಕಾಳು ಸಾರು, ನುಗ್ಗೆ ಸೊಪ್ಪು ಇಂಥದ್ದನ್ನು ನುಗ್ಗೆ ಸೊಪ್ಪು, ಹುರುಳಿಕಾಳು ಮತ್ತು ಬೆಳ್ಳುಳ್ಳಿ ಇಂಥದ್ದನ್ನು ತೆಗೆದುಕೊಳ್ಳೋದ್ರಿಂದ ದೇಹದಲ್ಲಿರ್ತಕ್ಕಂಥ 72,000 ನರನಾಡಿಗಳಲ್ಲೂ ರಕ್ತ ಚಲನೆ ಸಮಂಜಸವಾಗಿ ಆಗುತ್ತೆ. ರಕ್ತ ಸಮಂಜಸವಾಗಿ ನಡೆದರೆ, ರಕ್ತ ಚಲನೆ ಆಗ್ತಾ ಇದ್ದರೆ ಯಾವತ್ತಿಗೂ ದೇಹದಲ್ಲಿ ನೋವುಗಳು ಬರೋದಿಲ್ಲ. ಯಾವಾಗ ನೋವು ಬರೋದಿಲ್ವೋ, ನೋವು ಬರಲಿಕ್ಕೆ ಅಂದರೆ ನೋವು ಯಾವುದೋ ಒಂದು ಜಾಗದಲ್ಲಿ ಇದೆ ಅಂದರೆ ಅಲ್ಲಿ ರಕ್ತ ಹೆಪ್ಪುಗಟ್ಟುತ್ತೆ ಅನ್ನೋದು ಇದು ಎಲ್ಲರೂ ಹೇಳೋ ಮಾತೆ. ಹಾಗಾಗಿ ಈಕೆಯ ಕಣ್ಣರೇಖೆಯಲ್ಲಿ ಅಂತಹ ಭಯಪಡಬೇಕಾದ್ದಿಲ್ಲ. ದೇಹದ ಆರೋಗ್ಯಕ್ಕೆ ಬೇಕಾದಂಥ ಒಳ್ಳೆ ಪದಾರ್ಥಗಳನ್ನು ಊಟ ಮಾಡಿದ್ರೆ ಸಾಕು, ಇದು ಆರೋಗ್ಯ ಸರಿ ಹೋಗುತ್ತೆ. ಇನ್ನು ಮಗಳು ಕೇಳುವಂತಹ ಪ್ರಶ್ನೆ, ಮಗಳು ಕೇಳ್ತಿರತಕ್ಕಂಥದ್ದೇನು, ನನ್ನ ಮಾವನ ಮದುವೆ ಆದರೆ ಮಾವನ ಮಗನ ಮದುವೆ ಆದರೆ ಆ ಮಾವನ ಮಗನ ಮದುವೆ ಆಗೋದ್ರಿಂದ ನಾಳೆ ದಿವಸ ಆತ ಮನೆ ಅಳಿಯನಾದಮೇಲೆ ಮನೆ ಅಳಿಯನಾಗಿ ಇರ್ತಾನ, ಮನೆಯಲ್ಲಿ ನಮ್ಮಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ತಾನ, ನಾವಿರೋದು 3 ಜನ ಅನ್ನೋದು ಆಕೆ ಪ್ರಶ್ನೆ. ಈಕೆ ಕಣ್ಣರೇಖೆಯಲ್ಲಿ ಮಾವನ ಮಗನ ಮನಸ್ಥಿತಿ ಹೇಗಿದೆ ಅಂತ ಹೇಳೋದು ಭಾಳ ಕಷ್ಟ. ಇನ್ನೂ ಸಂಬಂಧ ಇಲ್ಲ, ಜೊತೆಗೆ ಈಕೆಯ ಸ್ವರ ಇಲ್ಲ. ಈಕೆಯ ಕಣ್ಣರೇಖೆಯಲ್ಲಿ ಆ ಹುಡುಗನ ಬಗ್ಗೆ ಭವಿಷ್ಯ ಮಾತಾಡೋದು ಅಂದರೆ ಬಹುಶಃ ಇನ್ನೂ ಟೆಕ್ನಾಲಜಿ ಅಷ್ಟು ಬೆಳೆದಿಲ್ಲ ಅಲ್ವಾ? ಜ್ಯೋತಿಷ್ಯದಲ್ಲೂ ಸಹಿತ ಒಂದೊಂದು ವಿಚಾರಗಳಿರುತ್ತವೆ. ಕಂಪ್ಯೂಟರಲ್ಲಿ ನೋಡಬೇಕಾದ್ರೂ ಎಷ್ಟು ಬೇಕೋ ಅಷ್ಟೇ ಸಂಬಂಧ. ಹಾಗೆ ಈ ಮಗುವಿನ ಕಣ್ಣರೇಖೆಯಿಂದ ಇವರ ಮಾವನ ಬಗ್ಗೆ ನಾನು ಮಾತಾಡೋದಾದರೆ ಅದು ಅಷ್ಟು ಸರಿ ಅನಿಸೋದಿಲ್ಲ. ಆದರೆ ನಿನ್ನ ಅದೃಷ್ಟ ಚೆನ್ನಾಗಿದೆ, ನಿನ್ನ ಭವಿಷ್ಯ ಚೆನ್ನಾಗಿದೆ, ನೀನು ಒಳ್ಳೆ ಮನೆ ಸೇರ್ತೀಯ, ಒಳ್ಳೆ ಮನೆ ಸೇರುವಂಥ ಯೋಗ ಫಲ ಇದೆ.
ಆದಷ್ಟು ಜ್ಞಾನವಂತಳಾಗಿ ತಂದೆ ತಾಯಿನ ಸ್ವಲ್ಪ ಮಟ್ಟಿಗೆ ತಾಯಿ ಆರೋಗ್ಯ ಹೀಗಿರೋದ್ರಿಂದ ಇನ್ನೊಂದು ಸ್ವಲ್ಪ ದಿವಸ ನಿನ್ನ ತಾಯಿ ಆರೋಗ್ಯದ ಬಗ್ಗೆ ಒಂದಷ್ಟು ಚಿಂತನೆ ಮಾಡಿ ನಿಮ್ಮ ಮನೇಲಿ ಹ್ಯಾಪಿಯಾಗಿ ಸಂತೋಷವಾಗಿರಮ್ಮ. ಮದುವೆ ಎಂಬತಕ್ಕಂತಹ ಬಂಧನ ಒಂದು ಸತಿ ಸಿಕ್ಕಾಕೊಂಡ್ರೆ ಅದು ಲಾಭ ನಷ್ಟಗಳ ಮಧ್ಯದಲ್ಲಿ ಪಯಣ ಇರುತ್ತೆ. ಹಾಗಾಗಿ ಈ ಸುಂದರವಾದ ಬದುಕು ಅಪ್ಪ ಅಮ್ಮನ ಜೊತೆಯಲ್ಲಿದ್ದಾಗ ಅದೇ ನಿನ್ನ ಅದೃಷ್ಟದ ಕಾಲ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವರು ಮಿಥುನ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನುಳಿರ್ತಕ್ಕಂಥ ರಾಶಿಗಳನ್ನು ಇವಾಗ ತಿಳಿಸ್ಕೊಡ್ತಾರೆ ಗುರುಜಿರವರು. ಅದಕ್ಕಿಂತ ಮುಂಚೆ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಅತಿಥಿ ಅಭ್ಯಾಗತರು ಆಗಮಿಸ್ತಾನೆ ಇರ್ತಾರೆ. ಇನ್ನು ಇವತ್ತಿನ ದಿವಸನೂ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ಅತಿಥಿಗಳ ಆಗಮನ ಆಗಿದೆ. ಇವರು ಈಗಾಗಲೇ ತಮ್ಮೆಲ್ಲರಿಗೂ ಕೂಡ ಚಿರುಪರಿಚಿತನೆ. ಬಹಳ ವಿಶೇಷವಾಗಿರ್ತಕ್ಕಂಥ ಬಹಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿರತಕ್ಕಂಥವ್ರೆ. ಕಳೆದ ಬಾರಿ ಕಾರ್ಯಕ್ರಮದಲ್ಲೂ ಕೂಡ ಗುರುಜಿಯವರು ಈ ಒಂದು ಕಾರ್ಯಕ್ರಮಕ್ಕೆ ಭೇಟಿ ನೀಡತಕ್ಕಂಥದ್ದಿತ್ತು. ಶ್ರೀ ಆಕಾಶ ಮುನಿ ಆದಿಶಕ್ತಿ ಸೇವಾ ಟ್ರಸ್ಟ್, ಬಹಳ ವಿಶೇಷವಾಗಿ ಶ್ರೀ ಮುನೇಶ್ವರ ಹಾಗೂ ಶನೇಶ್ವರ ಸ್ವಾಮಿ ದೇವಸ್ಥಾನ ಕ್ಷೇತ್ರ, ಚಿಕ್ಕನಹಳ್ಳಿ, ತ್ಯಾಮಗೊಂಡ್ಲು ಹೋಬಳಿ, ನೆಲಮಂಗಲ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಇಲ್ಲಿ ಬಹಳ ವಿಶೇಷವಾಗಿ ಶ್ರೀ ನಗರ ದೇವತೆಗಳ ಹಾಗೂ ಮುನೇಶ್ವರ ಸ್ವಾಮಿ ಹಾಗೂ ಶನೇಶ್ವರ ಸ್ವಾಮಿ ಮತ್ತು ಅಕ್ಕ ಮಹಾಮುನಿ ದೇವಿ ಹಾಗೂ ಆಕಾಶ ಮುನಿ ದೇವಿ, ಇಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ದೇವಿಗಳ ಜಾತ್ರಾ ಮಹೋತ್ಸವ ಹಾಗೂ ಬ್ರಹ್ಮರಥೋತ್ಸವದ ಕಾರ್ಯಕ್ರಮ ಇದೇ ಬರ್ತಕ್ಕಂಥ 14ನೇ ತಾರೀಕು 13ನೇ ತಾರೀಕು ಪ್ರಾರಂಭ ಆದರೆ 14ನೇ ತಾರೀಕುವರೆಗೂ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ನೆರವೇರ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಗುರುಜಿರವ್ರನ್ನ ಅಂದರೆ ಗುರುಜಿರವ್ರನ್ನ ಸ್ವಾಗತಿಸಲಿಕ್ಕಾಗಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಟ್ರಸ್ಟಿನ ಸಿಬ್ಬಂದಿ ವರ್ಗ. ಮೊದಲನೇದಾಗಿ ಅವರೆಲ್ಲರನ್ನೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಸರ್, ತಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಅಲ್ಲಿ ದೇವಸ್ಥಾನ ಪುಟ್ಟದೆ, ಚಿಕ್ಕದೆ. ಆ ಚಿಕ್ಕದಾದಂತಹ ದೇವಸ್ಥಾನದಲ್ಲಿ ಶ್ರದ್ಧಾ ಕೇಂದ್ರವಾಗಿ ಭಾಳಷ್ಟು ಶ್ರದ್ಧೆಯಿಂದ ಕಾಯಕವನ್ನು ನಡೆಸ್ತಾರೆ. ಇವತ್ತಿಗೂ ಸಾಕಷ್ಟು ಪವಾಡಗಳನ್ನು ಸೃಷ್ಟಿ ಮಾಡತಕ್ಕಂಥ ದೈವ ಸಾನ್ನಿಧ್ಯ ಅದು. ಈ ಸಾನ್ನಿಧ್ಯದಲ್ಲಿ ಅಲ್ಲಿ ದೇವರ ಉತ್ಸವ ಆಗಿರಲಿ, ದೇವರ ಪೂಜೆ ಆಗಿರಲಿ, ಇದೆಲ್ಲದರ ಬಗ್ಗೆಯೂ ಸಹಿತ ಒಂದಷ್ಟು ಜವಾಬ್ದಾರಿ ತಗೊಂಡು ಮುಂಚೂಣಿಯಲ್ಲಿದ್ದು ಭಾಳ ಹೆಚ್ಚಿನ ಸೇವೆ ನಡೆಸುವಂಥವ್ರು. ತಮ್ಮ ಪೂರ್ತಿ ಹೆಸರು? ರವಿಕುಮಾರ್ದು ನಿನ್ನೆನೋ ಮೊನ್ನೆನೋ ಬರ್ತಡೇ ಇತ್ತು. ಯಾವಾಗ ಹುಟ್ಟುಹಬ್ಬ ಆಯಿತು? ಮೊನ್ನೆ 6ನೇ ತಾರೀಕು ಹುಟ್ಟುಹಬ್ಬ. ಆದರೂ ಭಾಳ ಸರಳ ರೀತಿ, ಒಂದು ಬಡವರ್ಗರಿಗೆ ಯಾರು ತುಂಬ ಬಡವರಿದ್ದಾರೆ, ಕಷ್ಟದಲ್ಲಿದ್ದಾರೆ, ಅಂಥವ್ರಿಗೆ ಏನೋ ಒಂದು ಸಹಾಯ ಮಾಡಬೇಕು ಅಂತಕ್ಕಂಥದ್ದು, ಸಮಾಜ ಸೇವೆ ಮಾಡೋದರಲ್ಲಿ ಮುಂಚೂಣಿಯಲ್ಲಿ ನಿಂತಿದ್ದಾನೆ ಈತ. ಒಳ್ಳೆಯದಾಗಲಿ. ಇನ್ನು ಆ ದೇವಸ್ಥಾನದಲ್ಲಿ ನಿತ್ಯ ಸೇವೆ ಸಲ್ಲಿಸ್ತಿರ್ತಕ್ಕಂಥ ಗೋಪಾಲ್ಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಕೊಡಿ, ಪ್ರಸಾದ ಕೊಡಿ. ಯಾವತ್ತು ನಿಮ್ಮ ಕಾರ್ಯಕ್ರಮ? 13ಕ್ಕೆ. ಈ ಹೂವೆಲ್ಲ ಕೈ ಕೊಟ್ಟರು, ಇದು ಎಲ್ಲ ದೇವರಿಗೆ ಸಲ್ತಕ್ಕಂಥದ್ದು. ಅಯ್ಯೋ, ಆಯ್ತು. ಈಗ ಯಾವುದೇ ಹೂ ಬಂದರೂ ಲಕ್ಷ್ಮೀ ಭೂವರ ಸಾನ್ನಿಧ್ಯಕ್ಕೆ ಸೇರಬೇಕು ಅಂತ ಮನಸ್ಸು ನನಗೆ. ಅದೊಂದು ಕೊಡಿ. ನನ್ನ ಮೇಲಿದ್ದರೆ ಬರೀ 10 ನಿಮಿಷ ಮಾತ್ರ ಹೂ ಇರುತ್ತೆ. ಅದು ದೇವ್ರ ಮೇಲಿದ್ದರೆ ಸೈಡಲ್ಲಿ ನಿಂತ್ಕೊಂಡು ಹಾಕಿ. ಬಹಳ ಸಂತೋಷ. ಆಗಲಿ. ತಗೊಳ್ಳಿ, ಮಾತಾಡಿ. ಸೋಮಗಳೆ ಆಗಿದೆಯಲ್ಲ. ಓಸತಿನೂ ಬಂದಿದ್ರಿ, ಹೇಳ್ದಂಗೆ ಬಂದಿದ್ರಿ. ತುಂಬ ಅಚ್ಚುಕಟ್ಟಾಗಾಯಿತು. ನೀವು ಬಂದಮೇಲೆ ಇನ್ನೂ ತುಂಬ ಚೆನ್ನಾಗಿ ನಡೀತಾ ಇದೆ. ನಮ್ಮ ಪೂಜೆಗಾಗಲಿ ಜನ ಆಗಲಿ ತುಂಬ ಜನ ಬರ್ತಿದ್ದಾರೆ. ತುಂಬ ಖುಷಿ ಆಗ್ತಿದೆ. ಈ ಸತಿ ದಯವಿಟ್ಟು ನೀವು ಬರಲೇಬೇಕು. ಹಾಗೆ ನಿಮ್ಗೆ ತಿಳಿದಿದೆ, ಮಧ್ಯರಾತ್ರಿ ಕೊಂಡ ಹಚ್ಚಿ ಬಂದ್ರಿ, ಅದು ಆಗಿರೋ ರೀತಿಯೇ ಬೇರೆ ಇದೆ. ಈ ರೀತಿ ಕೂಡ ಈವ್ನಿಂಗ್ ಹೋಮ ಇಟ್ಕೊತಾ ಇದ್ದೀವಿ. ನೀವು ಬಂದು ಹೋಮಕ್ಕೆ ಮತ್ತು ಜನಕ್ಕೆ ಪ್ರತಿಷ್ಠಾಪನೆ ಮಾಡ್ಕೊಂಡು ಕೊಡೋದು, ಏನೋ ಒಂದು ಹೇಳ್ಕೊಡೋದು ಮಾಡಬೇಕು ಸ್ವಾಮಿಗಳೇ. ಖಂಡಿತ. ಧರ್ಮ, ಸಂಸ್ಕೃತಿ, ಸಂಪ್ರದಾಯಬದ್ಧವಾದಂಥ ಊರುಗಳಲ್ಲಿ, ಹಳ್ಳಿಗಳಲ್ಲಿ ಜಾತ್ರೆ, ಜನ್ಮೋತ್ಸವಗಳು ನಡೀಲೇಬೇಕು. ಯಾವುದೇ ಗ್ರಾಮದಲ್ಲಾದರೂ ಸಹಿತ ಗ್ರಾಮ ದೇವತೆಯನ್ನು, ವಿಶೇಷವಾಗಿರ್ತಕ್ಕಂಥ ದೇವತಾರಾಧನೆಯನ್ನು ಎಷ್ಟು ಶ್ರದ್ಧಾಭಕ್ತಿಯಾಗಿ ನಾವು ಮಾಡ್ತೀವೋ ಆ ಊರು ಅಷ್ಟು ಶ್ರೇಯಸ್ಸಾಗುತ್ತೆ. ಆ ಊರಿನ ಜನತೆಗೆ ಒಂದು ಒಳಿತಾಗುತ್ತೆ. ಮತ್ತು ಊರಿನ ಶಾಂತಿಗಾಗಿ, ಗ್ರಾಮಗಳ ಶಾಂತಿಗಾಗಿ ಗ್ರಾಮದಲ್ಲಿರ್ತಕ್ಕಂಥ ಜಾತ್ರಾ ಮಹೋತ್ಸವ ನಡೆಯುವಂಥದ್ದು. ಅಂತಹದ್ರಲ್ಲಿ ಅಲ್ಲಿರ್ತಕ್ಕಂಥ ಪುಟ್ಟ ಆಲಯ ಇವತ್ತು ಬೃಹತ್ ಮಟ್ಟದ ಆಲಯವನ್ನಾಗಿ ಮಾಡ್ತಾ ಇದ್ದೀರಿ. ಜೊತೆಗೆ ಅಷ್ಟು ಜನಗಳನ್ನು ಸೇರಿಸ್ಕೊಂಡು ಒಂದು ದೊಡ್ಡ ಕಾರ್ಯಕ್ರಮ ಮಾಡೋದಿದೆಯಲ್ಲ, ಅದು ಸಾಮಾನ್ಯವಾದ್ದಲ್ಲ. ಜೊತೆಗೆ ಅಗ್ನಿಕುಂಡ, ರಾತ್ರಿ ಹಾಕಿದಂಥ ಅಗ್ನಿಕುಂಡ, ಬೆಳಗ್ಗೆ ಅಗ್ನಿಕುಂಡ ಪ್ರವೇಶ ಮಾಡುವ ಕಾಲ, ಅದು ನೋಡಲಿಕ್ಕೆ 2 ಕಣ್ಗಳ ಸಾಲದು, ಅಷ್ಟು ಆನಂದವಾಗಿರ್ತಕ್ಕಂಥದ್ದು. ಈ ಬಾರಿಯೂ ನಿಮ್ಮ ಭಾಗದ ಕಾರ್ಯಕ್ರಮಕ್ಕೆ ನಾನು ಬರ್ತೇನೆ. ನನಗೆ ಬಹಳ ಸಂತೋಷ. ಯಾಕೆಂದರೆ ಅಂತಹ ಒಂದು ದೈವ ಸಾನ್ನಿಧ್ಯಕ್ಕೆ ಬಂದು ಹೋದರೆ ನಮಗೊಂದು ಆನಂದವೇ ಆನಂದ. ಅದರಿಂದ ಆ ಕಾರ್ಯಕ್ರಮಕ್ಕೆ ಆದಷ್ಟು ಮುಂಚೂಣಿಯಲ್ಲಿ ಬೇಗನೆ ನಾವು ಬಂದು ಸೇರಲಿಕ್ಕೆ ಪ್ರಯತ್ನ ಪಡ್ತೀವಿ. ಎಷ್ಟನೇ ತಾರೀಕು ನಿಮ್ಮ ಕಾರ್ಯಕ್ರಮ? 13ನೇ ತಾರೀಕಿದೆ ಸರ್. 13. ಹಾಗೆ ಸ್ವಾಮಿ ಬಂದು ಹೋಗಿದ ಮೇಲೆ ಪ್ರತಿ ಅಮಾವಾಸ್ಯೆಗೆ ಜನ ಸುಮಾರಾಗಿ ಬರ್ತಿದ್ರು. ಈಗ ಸುಮಾರು ಜನ ಬರ್ತಾರೆ ಖುಷಿ ತೆಗಿಸ್ಲಿಕ್ಕೆ. ಎಲ್ಲ ಅಮಾವಾಸ್ಯೆ ಪೂಜೆಗೆ ತುಂಬ ಜನ ಬರ್ತಿದ್ದಾರೆ. ಹಾಗೆ ನಾನು ನಿಮ್ಮ ಆಶ್ರಮಕ್ಕೆ ನೀವು ಹೇಳ್ದಂಗೆ 3 ಸತಿ ಭೇಟಿ ಕೊಟ್ಟೆ. ನಮ್ಮ ಭೂವರ ಸ್ವಾಮಿಗೆ ನಮ್ಮ ವ್ಯಾಜ್ಯಗಳೆಲ್ಲ ಎಷ್ಟೋ ಕ್ಲಿಯರ್ ಆಗಿದ್ದಾವೆ. ಧನ್ಯವಾದಗಳು ಸ್ವಾಮಿಗಳೇ.
ಮತ್ತೆ ಆ ಬರ್ತಾ ವರಾಹ ಇರ್ತೀನಿ. ಕ್ಷೇತ್ರ ಹಾಂ ಸ್ವಾಮಿಗಳೇ. ಪ್ರತಿಯೊಬ್ಬರಿಗೂ ಸಿದ್ಧ ದಾರಿದೀಪವಾಗಿದೆ. ವರಾಹ ಕ್ಷೇತ್ರ ಅಂದರೆ ಸಮಸ್ಯೆಗಳು ಮುಕ್ತವಾಗಿ ಮಾಡ್ತಕ್ಕಂಥದ್ದು. ವರಾಹ ಕ್ಷೇತ್ರ ಅಂದರೆ ವರಾಹ ದೇವರಲ್ಲಿರುವಂಥ ಗುಣವೇ ಭೂಮಿ ಸಮಸ್ಯೆಗಳು ದೂರ ಮಾಡುವಂಥದ್ದು. ಯಾಕೆಂದರೆ ತಾವು ಮಾಡುವಂತಹ ರಿಯಲ್ ಎಸ್ಟೇಟ್, ನಿಮ್ಮದು ರಿಯಲ್ ಎಸ್ಟೇಟೇನ, ಹೌದು ಸ್ವಾಮಿಗಳೇ. ಮತ್ತು ಭೂಮಿಗೆ ಸಂಬಂಧಪಟ್ಟ ಕಾಯಕ ಮಾಡೋ ಪ್ರತಿಯೊಬ್ಬರೂ ಲಕ್ಷ್ಮೀ ಬೋರಹ ಸ್ವಾಮಿಯನ್ನು ಸಂದರ್ಶಿಸಬೇಕು, ಆ ಭಗವಂತನ ಸೇವೆ ಮಾಡಬೇಕು. ಆಗಲೇ ನಿಮ್ಮ ಕಾಯಕ ಸಿದ್ಧಿಯಾಗುವಂಥದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ನಿಮ್ಮೆಲ್ಲರ ಕಾಯಕ ಸಿದ್ಧಿಯಾಗಲಿ. ಈ ಭಗವಂತನ ವಿಶೇಷವಾಗಿರ್ತಕ್ಕಂಥ ಜಾತ್ರಾ ಮಹೋತ್ಸವ ನಡೀತಕ್ಕಂಥ ಈ ಒಂದು ಗ್ರಾಮದ ಉತ್ಸವ, ಈ ಉತ್ಸವಕ್ಕೆ ನಾನು ಮತ್ತು ನನ್ನ ಪರಿವಾರ ಬರ್ತೀವಿ. ಒಳ್ಳೆಯದಾಗಲಿ, ಶುಭವಾಗಲಿ. ನಿಮ್ಮೆಲ್ಲರ ಮನೋಕಾಮನೆ ಸಿದ್ಧಿಯಾಗಲಿ. ಇನ್ನೇನು ವೈಕುಂಠ ಏಕಾದಶಿ ಆಗಮನ ಇದೆ. ಶ್ರೀನಿವಾಸನ ದರ್ಶನ, ನಿಮಗೂ ಸಹಿತ ಶ್ರೀನಿವಾಸನ ಅನುಗ್ರಹ ಆಗಲಿ. ಒಳ್ಳೆಯದಾಗಲಿ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಗುರುಜಿರವರು ತಿಳಿಸಿದ ಹಾಗೆ ಇದೇ ಬರತಕ್ಕಂಥ 13/1/2025 ಸೋಮವಾರ ಈ ಒಂದು ಕಾರ್ಯಕ್ರಮ ನೆರವೇರ್ತಾ ಇರ್ತಕ್ಕಂಥದ್ದಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಗುರುಜಿರವರು ತಿಳಿಸಿದ ಹಾಗೆ ಗುರುಜಿರವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ತಾಯಿ ಅಕ್ಕ ಮಹಾಮುನಿ ದೇವಿ, ಆಕಾಶ ಮುನಿ ದೇವಿ, ಶನೇಶ್ವರ ಸ್ವಾಮಿ ಮತ್ತು ನಗರ ದೇವತೆಗಳ ಬಹಳ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನ. ಈ ಒಂದು ಪೂಜಾನುಷ್ಠಾನ ಬಹಳ ವಿಶೇಷವಾಗಿ ನೆರವೇರ್ತಾ ಇರ್ತಕ್ಕಂಥದ್ದಿದೆ. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ, ಸುಸ್ವಾಗತ. ತಾವು ಕೂಡ ಬನ್ನಿ, ಗುರುಜಿಯವರೊಟ್ಟಿಗೆ ಒಂದು ಕಾರ್ಯಕ್ರಮಕ್ಕೆ ಭಾಗಿ ಆಗಿ ಭಗವಂತನ ಸಂಪೂರ್ಣ ಕೃಪಾಶೀರ್ವಾದವನ್ನು ಪಡ್ಕೊಳ್ಳಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಕರ್ಕಾಟಕ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಕರ್ಕಾಟಕ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದ ತಾವು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು. ತೃಪ್ತಿಕರವಾದಂತಹ ಬದುಕನ್ನು ಕಟ್ಟಿಕೊಳ್ಳೋಕ್ಕೂ ಸಹಿತ ಬಹಳ ಒಳ್ಳೆಯ ಯೋಗ ಫಲ ಇದೆ. ಇವತ್ತು ಸ್ವಲ್ಪ ಶ್ರದ್ಧೆಯಿಂದ ನೀವು ಕಾಯಕವನ್ನು ಸಿದ್ಧಿಪಡಿಸ್ಕೊಂಡ್ರೆ ಅದ್ಭುತವಾದಂಥ ಲಾಭವಿದೆ. ವಿದ್ಯಾರ್ಥಿಗಳಿಗೆ ಬಹಳ ಒಳ್ಳೆಯ ಒಂದು ಕಾಲ ಸಿದ್ಧಿ ಆಗುವಂಥದ್ದು, ವಿದ್ಯಾರ್ಥಿಗಳ ಜೀವನಕ್ಕೆ ಮತ್ತಷ್ಟು ಅನುಕೂಲ ಆಗುವಂಥ ಯೋಗ ಫಲವೂ ಇದೆ. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಏನೇ ಕೆಲಸ ಸಂಕಲ್ಪ ಮಾಡಿದ್ರೂ ಆ ಸಂಕಲ್ಪ ಮತ್ತಷ್ಟು ವೇಗವಾಗಿ ಕಾರ್ಯಸಿದ್ಧಿ ಆಗುತ್ತೆ. ಹಾಗೆ ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್. ಹೀಗೆ ಗಣಪತಿಯನ್ನು ಪ್ರಾರ್ಥನೆ ಮಾಡೋದ್ರಿಂದಲೂ ಕರ್ಕಾಟಕ ರಾಶಿಯವರಿಗೆ ಅಧಿಕವಾದಂಥ ಲಾಭವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಮನೆಯಿಂದ ಆಚೆ ಹೊರಡಬೇಕಾದರೆ ಮೊದಲು ದಕ್ಷಿಣಾಭಿಮುಖವಾಗಿ ನಿಂತು ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ್ನು ಪ್ರಾರ್ಥನೆ ಮಾಡಿ ತದನಂತರ ತಾವು ಆಚೆ ಹೊರಟ್ರೆ ಮತ್ತಷ್ಟು ಲಾಭವನ್ನು ಈ ಶುಭ ದಿನ ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ, ಸಿಂಹಲಗ್ನ. ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರು ಶುಕ್ರರ ಯೋಗ ಫಲ ಚೆನ್ನಾಗಿರೋದ್ರಿಂದ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತಕ್ಕಂಥ ಅದೃಷ್ಟವೂ ನಿಮ್ಮದೇ. ಹಾಗೆ ಸಿಂಹರಾಶಿಯಲ್ಲಿರ್ತಕ್ಕಂಥವರು ಇವತ್ತು ಮಧ್ಯಾಹ್ನ ಸರಿಸುಮಾರು 12ರಿಂದ 2 ಗಂಟೆ 40 ನಿಮಿಷ 12ರಿಂದ 2 ಗಂಟೆ 40 ನಿಮಿಷದೊಳಗಾಗಿ ತಾವು ಯಾವ ಚಿಂತನೆಯನ್ನು ಮಾಡ್ತೀರೋ, ಯಾವ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀರೋ ಆ ಕೆಲಸದಲ್ಲಿ ಮತ್ತಷ್ಟು ಲಾಭವನ್ನು ಗಳಿಸುವಂಥ ಅದೃಷ್ಟ ನಿಮ್ಮದಾಗುತ್ತೆ. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಒಂದು ಬದಲಾವಣೆ ಬರಬೇಕು. ಜೊತೆಗೆ ಮಧ್ಯಾಹ್ನ ಹಸಿದ ವ್ಯಕ್ತಿಗಳಿಗೆ ನಿಮ್ಮ ಕರಹಸ್ತದಿಂದ ಒಂದಿಷ್ಟು ಅನ್ನದಾನವನ್ನು ಮಾಡಬೇಕು, ಅಥವಾ ಒಂದಷ್ಟು ಪಶುಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಉಣಬಡಿಸುವಂಥ ಕಾಯಕಕ್ಕೆ ತಾವು ಮುಂದಾಗಬೇಕು. ಹೀಗೆ ನಡೆಸೋದ್ರಿಂದ ತುಂಬ ಅದ್ಭುತವಾದಂಥ ಫಲವನ್ನು ಸಿಂಹರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವರು ಮಹಾವಿಷ್ಣು ಸಾನ್ನಿಧ್ಯದಲ್ಲಿ ಒಂದಷ್ಟು ತುಳಸಿ ಅರ್ಚನಾ ಸಂಕಲ್ಪವನ್ನು ಮಾಡೋದ್ರಿಂದ ಇನ್ನಷ್ಟು ಅದ್ಭುತವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಯಾವುದೇ ಕೆಲಸ ಮಾಡಬೇಕಾದರೂ ತಾಳ್ಮೆ ಬೇಕು, ಸಮಾಧಾನ ಬೇಕು. ತಾಳಿದವನು ಬಾಳಿಯಾನು ಅಂತಾರಲ್ಲ, ಹಾಗೆ ತಾಳ್ಮೆಯಿಂದ ನಡೆದರೆ ಹೆಚ್ಚಿನ ಫಲವನ್ನು ಸಿಂಹರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿ, ಕನ್ಯಾಲಗ್ನ. ಕನ್ಯಾರಾಶಿ, ಕನ್ಯಾಲಗ್ನದಲ್ಲಿರ್ತಕ್ಕಂಥವರು ದೂರಭಾರ ಪ್ರಯಾಣ ಹೊರಡಬೇಕು. ಮನಸ್ಸು ಒಂದಿಷ್ಟು ಚಂಚಲತೆ ಜಾಸ್ತಿ ಇದೆ. ಯಾವ್ಯಾವುದೋ ಕೆಲಸಗಳನ್ನು ಕೈಗೆತ್ಕೊಳ್ಬೇಕು. ಯಾವ ಕೆಲಸ ಕೈಗೆತ್ಕೊಂಡ್ರೆ ಆಗುತ್ತೋ ಬಿಡುತ್ತೋ, ಆದರೆ ಪ್ರಯತ್ನ ಮಾತ್ರ ಬಹಳ ಬಲದಿಂದ ಬರವಾಗಿ ಮಾಡ್ತಾ ಇದ್ದೀರಿ. ಆ ಭರಸೆಯಿಂದ ನೀವು ರಭಸದಿಂದ ನೀವು ಮಾಡುವಂಥ ಕೆಲಸಕ್ಕೆ ಹೆಚ್ಚಿನ ಫಲ ಅಂತೂ ಖಂಡಿತ ಸಿಗುತ್ತೆ. ಆದರೆ ಯಾವುದೇ ಕೆಲಸ ಆದರೂ ಸಹಿತ ಕೆಲಸ ಆಗಿಲ್ವೇನೋ ಎಂಬಂಥ ರೀತಿಯಲ್ಲೇ ಇರುತ್ತೆ ವಿನಃ ನೀವು ಕೆಲಸ ಪರಿಪೂರ್ತಿ ಆಯಿತು ಅಂತ ಅಂದುಕೊಳ್ಳೋಕ್ಕಾಗೋದಿಲ್ಲ. ಆದರೆ ಕನ್ಯಾರಾಶಿಯವರಿಗೆ ಒಂದು ಅದೃಷ್ಟವಿದೆ. ಇವತ್ತು ಸಂಜಾಕಾಲ 4ರಿಂದ 6:20 ತನಕ 4 ಗಂಟೆಯಿಂದ 6 ಗಂಟೆ 20 ನಿಮಿಷ ಈ ಸಮಯದಲ್ಲಿ ತಾವು ಯಾವ ಸಂಕಲ್ಪ ಮಾಡ್ತೀರೋ ಆ ಸಂಕಲ್ಪವನ್ನು ಪರಿಪೂರ್ತಿ ಮಾಡ್ಕೊಳ್ತೀರಿ. ಒಂದು ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರ ಅಥವಾ ದೇವತಾ ದರ್ಶನ, ಒಂದಿಷ್ಟು ದಾನ ಧರ್ಮಾದಿಗಳು ಮಾಡ್ತಕ್ಕಂಥದ್ದು, ಸಾಧ್ಯವಾದರೆ ಒಂದಿಷ್ಟು ಉದ್ದಿನಬೇಳೆ ಜೊತೆಗೆ ಒಂದಷ್ಟು ಬೆಲ್ಲ, ಉದ್ದು ಮತ್ತು ಬೆಲ್ಲವನ್ನು ಮನೆಯಲ್ಲಿಟ್ಟು ಪೂಜೆ ಮಾಡಿ ಅದನ್ನು ವಿಷ್ಣು ಆಲಯಕ್ಕೆ ಕೊಟ್ಟು ಒಂದು ಪ್ರಾರ್ಥನೆ ಮಾಡಿದ್ದೆ ಆದರೆ ಇನ್ನಷ್ಟು ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ಅಂತಹ ಅದ್ಭುತವಾದಂಥ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮದಾದ್ದರಿಂದ ಧೈರ್ಯವಾಗಿ ತಾವು ಒಂದು ಹೆಜ್ಜೆ ಮುಂದಕ್ಕೆ ಹಾಕ್ಬೋದು.
ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವರು ಕನ್ಯಾ ರಾಶಿಯವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ತುಲಾ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ತುಲಾ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರ ಚೆನ್ನಾಗಿದ್ದಾನೆ. ಶುಕ್ರನ ಅನುಗ್ರಹದಿಂದ ನಿಮ್ಮ ವರ್ಚಸ್ಸು, ನಿಮ್ಮ ತೇಜಸ್ಸು, ತಾವು ಮಾಡುವ ಕೆಲಸ, ತಮ್ಮ ಅಲಂಕಾರ ಅಥವಾ ತಾವು ಯಾವುದೇ ಕೆಲಸವನ್ನು ನೀವು ಮಾಡಬೇಕು ಅಂದ್ಕೊಂಡ್ರು, ಯಾವ ವೃತ್ತಿ ಧರ್ಮವನ್ನು ಆಯ್ಕೆ ಮಾಡ್ಕೊಂಡಿದ್ದೀರೋ ಆ ವೃತ್ತಿ ಧರ್ಮದಲ್ಲಿ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಣ್ಣ ಸಣ್ಣ ವಿಚಾರಕ್ಕೂ ಸ್ವಲ್ಪ ಮನಸ್ತಾಪ ಬರ್ಬೋದು. ಯಾವುದೂ ಎಲ್ಲವನ್ನು ಭಗವಂತ ಎಲ್ಲವನ್ನೂ ಸುಖ, ಸಂತೋಷ, ನೆಮ್ಮದಿ ಕೊಟ್ಟರು ಅದ್ರ ಪಕ್ಕದಲ್ಲಿ ಒಂದು ಸಣ್ಣದಾಗಿ ಒಂದು ಆಲೋಚನೆ ಇಟ್ಟಿರ್ತಾನೆ. ಆ ಆಲೋಚನೆ ಇಲ್ಲ ಅಂದರೆ ದೇವ್ರನ್ನೇ ಮರ್ತು ಬಿಡ್ತೀವಿ ನಾವು. ಹಾಗೆ ತುಲಾರಾಶಿಯವರಿಗೆ ಭಗವಂತ ಎಲ್ಲವನ್ನೂ ಯಥೇಚ್ಛವಾಗಿ ಕೊಡ್ತಾ ಇದ್ದಾನೆ. ಕೊಟ್ಟದ್ದನ್ನು ಹೇಗೆ ಸ್ವಾಗತಿಸಬೇಕು ಎಂಬತಕ್ಕಂಥ ಚಿಂತನೆ ಮಾತ್ರ ಪಕ್ಕದಲ್ಲಿಟ್ಟಿರ್ತಾನೆ. ಆ ಚಿಂತನೆ ಸಮಂಜಸವಾಗಿಬಿಟ್ರೆ ಕೊಟ್ಟಿದ್ದೆಲ್ಲ ಬ್ಯಾಂಕಲ್ಲಿ ಸೇರಿಕೊಳ್ಳುತ್ತೆ. ಹಾಗಾಗಿ ತುಲಾರಾಶಿಯವರು ಸ್ವಲ್ಪ ತಲೆಬಗ್ಗಿಸಿ ನಡೆಯೋದು, ಒಂದು ನಮ್ರತೆಯಿಂದ ಇರತಕ್ಕಂಥದ್ದು, ಒಳ್ಳೆಯದ್ರ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು, ಯಾವುದೇ ಕಾಯಕವನ್ನು ಮಾಡಬೇಕಾದ್ರೂ ಸ್ವಲ್ಪ ಆಲೋಚನೆ ಮಾಡಿ ಮಾಡ್ತಕ್ಕಂಥದ್ದು, ಇಂತಹ ಒಂದು ಒಳ್ಳೆಯ ತೀರ್ಮಾನಕ್ಕೆ ಬಂದರೆ ಖಂಡಿತ ಒಳಿತಾಗುತ್ತೆ. ಅದರಲ್ಲೂ ಇವತ್ತು 11 ಗಂಟೆ 11 ನಿಮಿಷದಿಂದ, ಬೆಳಗಿನ 11 ಗಂಟೆ 11 ನಿಮಿಷದಿಂದ 3 ಗಂಟೆ 23 ನಿಮಿಷದವರೆಗೂ ತಾವು ಯಾವ ಕೆಲಸವನ್ನು ಮಾಡಿದ್ರೂ ಆ ಕೆಲಸ ನಿಮ್ಮ ಕೈ ಹಿಡಿಯುತ್ತೆ. ಆ ಕೆಲಸದಲ್ಲಿ ಅಭಿವೃದ್ಧಿ ಕಾಣುತ್ತೆ. ಅದೇ ಕೆಲಸದಲ್ಲಿ ಒಂದಷ್ಟು ಲಾಭ ಸಿಗುತ್ತೆ. ಹಾಗಾಗಿ ಶ್ರದ್ಧೆಯಿಂದ ಮಾಡುವ ಕೆಲಸ ಶೀಘ್ರವಾಗಿ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳಂತೂ ಬರ್ತಾ ಇರುತ್ತೆ. ಆದರೆ ಬರುವಂಥ ಮನಸ್ತಾಪಗಳನ್ನು ಹೇಗೆ ಸರಿಪಡಿಸ್ಕೊಳ್ಬೇಕು, ಯಾವ ಪ್ರಕಾರ ಚಿಂತನೆ ಮಾಡಬೇಕು, ಯಾವ ಕೆಲಸ ಕಾರ್ಯಗಳಿಗೆ ಹೆಚ್ಚು ನೀವು ಶ್ರಮಿಸಬೇಕು, ಅದೆಲ್ಲದರ ಬಗ್ಗೆ ನೀವು ಆಲೋಚನೆ ಮಾಡಬೇಕು. ಹಾಗೆ ಲಾಭ ನಷ್ಟಗಳ ಮಧ್ಯದಲ್ಲಿ ಇವತ್ತಿನ ಪಯಣ ಆದ್ದರಿಂದ ಸ್ವಲ್ಪ ಎಚ್ಚರಿಕೆ ನಡೆಯಬೇಕು. ಇವತ್ತು ನೀವು ತೆಗೆದುಕೊಳ್ಳುವಂತಹ ಪ್ರತಿಯೊಂದು ನಿಲುವು, ಪ್ರತಿಯೊಂದು ತೀರ್ಮಾನ ಸಹಿತ ಜಾಗೃತರಾಗಿದ್ದು ಎಚ್ಚರಿಕೆಯಿಂದ ಇದ್ದರೆ ಮಾತ್ರ ಇವತ್ತು ವೃಶ್ಚಿಕ ರಾಶಿಯವರಿಗೆ ಲಾಭ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಭಗವಂತ ಯಥೇಚ್ಛವಾದಂಥ ರೀತಿ ಎಲ್ಲ ಸೌಲಭ್ಯಗಳನ್ನು ಒದಗಿಸ್ತಾನೆ. ಆದರೆ ಅದನ್ನು ಆಯ್ಕೆ ಮಾಡಿಕೊಳ್ಳುವಂಥ ಗುಣ ನಿಮಗೆ ಕೊಟ್ಟಿರ್ತಾನೆ. ಯಾವುದು ಬೇಕು ಬೇಡ ಎಂಬತಕ್ಕಂಥದ್ದನ್ನು, ಯಾರು ಒಳ್ಳೆಯವರು ಕೆಟ್ಟವರು ಎಂಬತಕ್ಕಂಥದ್ದನ್ನು, ಹೇಗೆ ನಾನು ಹಸನ್ಮುಖಿಯಾಗಿ ನಗನಗ್ತಾ ಇರಬೇಕು ಎಂಬತಕ್ಕಂಥ ಚಿಂತನೆಯನ್ನು ಅದು ನಿಮಗೆ ಆಲೋಚನೆ ಮಾಡುವ ಶಕ್ತಿ ಕೊಟ್ಟಿರ್ತಾನೆ. ಒಳ್ಳೆಯ ಮನಸ್ಸಿನಿಂದ ತಾವು ತೆಗೆದುಕೊಳ್ಳುವಂಥ ನಿರ್ಣಯ ಶೀಘ್ರ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುರ್ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ, ಚಂದ್ರನ ಆಸ್ಥಾನ ಚೆನ್ನಾಗಿದೆ. ಗುರುವಿನ ಅನುಗ್ರಹ ಇದೆ. ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗ್ತೀರಿ. ಹಣಕಾಸಿನ ಬಗ್ಗೆ ಪರವಾಗಿಲ್ಲ. ಧನುರಾಶಿಯಲ್ಲಿರ್ತಕ್ಕಂಥವರು ತಾವು ತೆಗೆದುಕೊಳ್ಳುವಂತಹ ನಿರ್ಣಯದಲ್ಲಿ ಅಧಿಕವಾದಂತಹ ಲಾಭವಿದೆ. ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಬೇಕು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಅಂದ್ಕೊಂಡು ಅದರಿಂದ ಏನಾದರೂ ತೊಂದರೆ ಆಗ್ಬೋದು. ಆದಷ್ಟು ಎಚ್ಚರಿಕೆಯ ನಡೆಯಿರಲಿ. ಇವತ್ತು ತಾವು ತೆಗೆದುಕೊಳ್ಳುವಂತಹ ನಿರ್ಣಯದಲ್ಲಿ ಅಧಿಕವಾದಂತಹ ಲಾಭವೂ ಇದೆ. ಲಾಭದ ಜೊತೆಗೆ ಒಂದಿಷ್ಟು ಸಮಸ್ಯೆಗಳು ಇದೆ. ಆ ಸಮಸ್ಯೆ ಇರತಕ್ಕಂಥದ್ದನ್ನು, ಸಮಸ್ಯೆಯಿಂದ ಹೇಗೆ ಹೊರಗಡೆ ಬರಬೇಕು ಎಂಬತಕ್ಕಂಥ ಆಲೋಚನೆ ಮಾಡೋದಾದರೆ ಒಂದು ಚಿಟಿಗೆಯಷ್ಟು ಬಿಳಿ ಸಾಸಿವೆ, ಒಂದು ಚಿಟಿಗೆಯಷ್ಟು ಉದ್ದಿನಬೇಳೆ, ಉದ್ದು ಬಿಳಿ ಸಾಸಿವೆ ಎರಡೂ ಅಂಶವನ್ನು ತೆಗೆದುಕೊಂಡು ದೃಷ್ಟಿ ತೆಗೆದು ಆಚೆಗೆ ಹಾಕೋದ್ರಿಂದ ಸಾಕಷ್ಟು ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಧನುರಾಶಿವರೆಗೂ ಕೂಡ ಇರತಕ್ಕಂಥ ರಾಶಿಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನೊಂದಿರತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಇನ್ನು ಈಗ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿರ್ತಕ್ಕಂಥದ್ದಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಹಲೋ. ಹಲೋ ಅಮ್ಮ ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಆರಾಮಿರ್ರಿ? ನಾನ್ ಚೆನ್ನಾಗಿದ್ದೀನಮ್ಮ. ಅಮ್ಮ ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಮಗ ಬುಕ್ಸದ ಅಂಗಡಿ, ಜಿರಾಕ್ಸ್ ಅಂಗಡಿ ತಾನು ಗುರುಜಿ. ಗಿರಾಕಿನೇ ಆಗೋವಲ್ದು. ತಿಂಗಳ 6,000 ರೂಪಾಯಿ ಬಾಡಿಗೆ ಕಟ್ಟಬೇಕು. ಆಯ್ತು ಅಮ್ಮ, ತಮ್ಮ ಹೆಸರು ತಿಳ್ಕೊಬೋದಾ? ವಿಜಯಲಕ್ಷ್ಮಿ, ಯಾದಗಿರಿ ಹಳ್ಳಿ. ಆಯ್ತು ತಾಯಿ. ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ಚೆನ್ನಾಗಿವಿ ಗುರುಜಿ. ನೀವ್ ಚೆನ್ನಾಗಿರ ಗುರುಜಿ? ಚೆನ್ನಾಗಿದ್ದೀನಿ ತಾಯಿ, ಹೇಳಮ್ಮ. ಗುರುಜಿ, ನಿನ್ ಮೊಮ್ಮಕ್ಕಳು ನೋಡಿದ್ರೆ ನನ್ಗೆ ಬಹಳ ಖುಷಿ ಆಗ್ತದ ಗುರುಜಿ. ನೋಡಿ, ತಾತ ಆಗಿದ್ದೀನಲ್ವಾ? ನನ್ ಮಗ ಜಿರಾಕ್ಸ್ ಅಂಗಡಿ ಇಟ್ಟನ್ರಿ, ಬುಕ್ಸದ ಅಂಗಡಿ ಇಟ್ಟನ. ಗಿರಾಕಿನೇ ಆಗೋದಿಲ್ರಿ. ತಿಂಗಳ 6,000 ರೂಪಾಯಿ ಬಾಡಿಗೆ ಕಟ್ಟಬೇಕು. ಈಗ ಜೆರಾಕ್ಸ್ಗಾದರೂ ಒಂದಿಷ್ಟು ಬಿಸ್ನೆಸ್ ಆಗುತ್ತೆ. ಬುಕ್ಸಿಂದ ಬಿಸ್ನೆಸ್ ಆಗೋದು ಬಹಳ ಕಷ್ಟ ಅನ್ನಿಸ್ತಾ ಇದೆ.
ಹಳಾದಿ ಮೊಬೈಲ್ ಬಂದು ಎಲ್ಲ ಮೊಬೈಲ್ಗಳಲ್ಲೇ ಅದರಲ್ಲೇ ತಿಂದುಕೊಬಿಡ್ತಾ ಇದೆ. ಮೊಬೈಲ್ ನೋಡಿದ್ರೆ ಬುಕ್ ಓದೋರೇ ಇಲ್ಲ. ಒಂದು ಸತಿ ಮೊಬೈಲ್ ನೋಡಬೇಕು ಅಂತ ತಲೆ ಬಗ್ಸಿ ಕೂತ್ಕೊಂಡ್ರೆ ತಲೆ ಎತ್ತೋದೇ ಇಲ್ವಲ್ಲ. ಇನ್ನು ಬಿಸ್ನೆಸ್ ಎಲ್ಲಿಂದ, ಇನ್ನು ಆಗುವುದಲ್ಲಿ ಮತ್ತು ತಲೆಯಲ್ಲಿ ಕೂತ್ಕೋಬೇಕಾದ ಜ್ಞಾನ ಇಲ್ಲಿ, ಎಲ್ಲವನ್ನು ಸಹಿತ ಒಂದು ಮೊಬೈಲ್ ಆವರಿಸ್ಕೊಂಡಿರೋದ್ರಿಂದ ಮೊಬೈಲೇ ಪ್ರಪಂಚ ಆಗೋಗಿದೆ. ಆದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಬದಲಾವಣೆ ತಂದುಕೊಳ್ಬೇಕು, ಬದಲಾಗ್ತಾ ಹೋಗಬೇಕು. ಏನಾದ್ರು ಹೊಸದನ್ನು ನಾವು ಆಲೋಚನೆ ಮಾಡಬೇಕು. ಆ ಹೊಸದನ್ನು ಆಲೋಚನೆ ಮಾಡಿ ಆತ ಮಾಡ್ತಿರ್ತಕ್ಕಂಥ ವ್ಯವಹಾರ ಬಿಸ್ನೆಸ್ಸಲ್ಲಿ ಇನ್ನೇನಾದ್ರು ಒಂದನ್ನು ಸೇರಿಸ್ಕೊಂಡ್ರೆ ಒಂದು 4 ಸಂಪಾದನೆ ಮಾಡ್ಬೋದು. ನೋಡಮ್ಮ, ಬದುಕಲಿಕ್ಕೆ ಭಗವಂತ ಒಂದಲ್ಲ 10 ಮಾರ್ಗಗಳನ್ನು ತೋರಿಸಿರ್ತಾನೆ. ಆ 10 ಮಾರ್ಗಗಳಲ್ಲಿ ಯಾವ ಮಾರ್ಗ ಚೆನ್ನಾಗಿದೆ ಅನ್ನೋದನ್ನು ಆಗಿಂದಾಗಲೇ ಬದಲಾಯಿಸ್ತಾ ಹೋಗ್ಬೇಕಮ್ಮ. ಹಿಂದೆ ಇತ್ತು ಅಪ್ಪನ ಹಾಕಿದ್ದ ಆಲ್ದು ಮರಕ್ಕೆ ಎಲ್ಲರೂ ಒಂದೇ ಹಗ್ಗಕ್ಕೆ ಹಾಕ್ಕೊಳ್ಳೋರು. ಈಗ ಹಾಗಲ್ಲ. ಅಪ್ಪನ ವೃತ್ತಿ ಧರ್ಮ, ಅಪ್ಪನ ಕೆಲಸವನ್ನೇ ಎಷ್ಟೋ ಜನ ಬಿಟ್ಟು ಮುಂದೆ ನಡೀತಾ ಇದ್ದಾರೆ. ಆದರೆ ಕೆಲವಷ್ಟಕ್ಕೆ ಮಾತ್ರ ಅಪ್ಪನ ಕೆಲಸದಲ್ಲಿ ಜೊತೆಯಲ್ಲಿರಬೇಕು ಎಂಬತಕ್ಕಂಥ ಚಿಂತನೆ ಇದು ನಮ್ಮ ಧರ್ಮದಲ್ಲಿದೆ. ಯೋಚನೆ ಮಾಡಬೇಡಿ. ಆತನ ಹೆಸರೇನಮ್ಮ, ನಿಮ್ಮ ಮಗನ ಹೆಸರು? ಬಸವರಾಜ್ ರೀ. ಬಸವರಾಜ್. ಇದನ್ನ ಬಸವರಾಜ್ ಹತ್ರದಲ್ಲಿ ಇಲ್ಲ ಗುರುಜಿ, ಈಗ ಅಂಗಡಿಗೆ ಹೋಗಿ ನಾನು ಗುರುಜಿ ನನಗೆ ಏನಾನ ಅನುಷ್ಠಾನ ಇತ್ರಿ ಹೇಳ್ರಿ. ಒಂದು ಕೆಲಸ ಮಾಡು. ಈ ಅನುಷ್ಠಾನ ಅನ್ನೋದಕ್ಕಿನ್ನ ಒಂದ್ಸತಿ ನಿಮ್ಮ ಮಗನ ಕಡೆಯಿಂದ ನನಗೊಂದು ಫೋನ್ ಮಾಡಿಸು. ಮಗನ ಕಡೆಯಿಂದ ಫೋನ್ ಮಾಡಿಸಿದ್ರೆ ಅಥವಾ ಮಗನ ಫೋಟೋ ಕಳಿಸಿದ್ರೆ ಆತನ ಕಣ್ಣರೇಖೆಯಲ್ಲಿ ಆತನ ಭವಿಷ್ಯತ್ ಏನು ಎಂಬತಕ್ಕಂಥದ್ದನ್ನು ನೋಡೋಣ. ನೋಡಿ ಅದರಲ್ಲಿ ಏನು ಮಾಡ್ಬೋದು, ಅವನು ಹೇಗೆ ಅಭಿವೃದ್ಧಿ ಆಗ್ಬೋದು, ಅವನು ಏನು ಕೆಲಸ ಮಾಡಿಕೊಟ್ರೆ ಅಥವಾ ಯಾವ ತಂತ್ರ ಮಂತ್ರದಿಂದ ಅಥವಾ ಯಾವುದಾದ್ರು ಯಂತ್ರಗಳ ಸಹಾಯದಿಂದ ಅವನು ಅಭಿವೃದ್ಧಿ ಆಗ್ತಾನ, ನಾನು ಚಿಂತನೆ ಮಾಡ್ತೇನೆ. ಒಳ್ಳೆಯದಾಗಲಿ ತಾಯಿ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಪತ್ರ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಗುರುಗಳೇ, ಪತ್ರ ಜೊತೆಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಮುದ್ದಿನ ಕಾಣಿಕೆಯನ್ನು ಕಳಿಸ್ಕೊಟ್ಟಿದ್ದಾರೆ ಗುರುಗಳೇ. ಓಹೋ, ಯಾವ್ದು ಏನು ಕಳಿಸಿದ್ರು? ನನ್ನ ಧರ್ಮಪತ್ನಿ ಈಗಷ್ಟೇ ಮೊಮ್ಮಗು ಅಂತ ಹೇಳಿದ್ರು. ಅದಕ್ಕಿನ್ನ ನನ್ನ ತಾಯಿ ಫೋಟೋ ನನ್ನ ಜೊತೆಲಿಟ್ಟು ಕಳಿಸಿದಾರಲ್ಲ, ಇದು ಯಾರು ಕಳಿಸಿದ್ದಾರೆ, ಯಾರು? ಗುರುಗಳೇ, ಅದೇ ಅದು ಒಂದು ಹೆಸರು ಊರಿಗೆ ಹೇಳೋದು ಬೇಡ ಅಂತ ಹೇಳಿದ್ದಾರೆ ಪತ್ರದಲ್ಲಿ. ಹೆಸರು ಊರು ಹೇಳ್ದಿರು ನನಗಾದ್ರೂ ಆಮೇಲೆ ಹೇಳಿ. ಯಾಕಂದ್ರೆ ಇದು ನನಗೆ ಹೃದಯಕ್ಕೆ ಹತ್ತಿರ ಆಗಿರ್ತಕ್ಕಂಥದ್ದು. ನನ್ನ ತಾಯಿನ ಇವತ್ತು ನಾನು ನೋಡ್ಲಿಕ್ಕೆ ನಂಗೆ ದಾರಿ ಮಾಡಿಕೊಟ್ರಲ್ಲ ಇನ್ನೊಂದ್ಸತಿ. ಯಾಕೆಂದ್ರೆ ನನ್ನ ಪೂರ್ತಿ ಪರಿವಾರದ ಫೋಟೋನೇ ಕಳಿಸ್ಬಿಟ್ಟಿದ್ದಾರೆ. ಯೋಚನೆ ಮಾಡಿ. ಒಳ್ಳೇದಾಗ್ಲಿ. ಒಂದು ಹೆಣ್ಮಗು ಈ ಒಂದು ಪತ್ರವನ್ನ ಬರೆದಿದ್ದಾರೆ ಗುರುಗಳೇ. ಹೇಳಿಮ್ಮ. ಅವರ ಒಂದು ಕಣ್ಣಿನ ರೇಖೆ ಇದೆ, ಮತ್ತೆ ಜೊತೆಗೆ ಇನ್ನೊಂದು ಫೋಟೋ ಇದೆ. ಗುರುಗಳೇ, ನನ್ನ ಹೆಸರು ಮತ್ತು ಊರು ತಿಳಿಸೋದು ಬೇಡ. ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿರವರಿಗೆ, ಶ್ರೀನಿವಾಸ್ ಶರ್ಮಾ ಗುರುಜಿ ಅವರಿಗೆ ನನ್ನ ನಮಸ್ಕಾರಗಳು. ಗುರುಜಿ, ನನ್ನ ಮದುವೆ ವಿಚಾರವಾಗಿ ಒಂದು ಕೇಳಬೇಕು, ಜೊತೆಗೆ ನಮ್ಮ ಮನೆಯ ವಿಚಾರವಾಗಿಯೂ ಕೂಡ ಒಂದು ಕೇಳಬೇಕು. ಗುರುಗಳೇ, ಈಗಾಗಲೇ ನಾವು ಮೊದಲು ಒಂದು ಮನೆಯಲ್ಲಿದ್ವಿ. ಆಗ ನಮ್ಮ ಹಿರಿಯರು ಮತ್ತು ಕುಟುಂಬದಲ್ಲಿರ್ತಕ್ಕಂಥ ಹಿರಿಯರು, ಕುಟುಂಬಸ್ಥರು ಮತ್ತು ಸಾಕಷ್ಟು ಜನ ಗುರುಗಳು ಇವರೆಲ್ಲರೂ ಕೂಡ ಹೇಳಿದರು, ನಿನ್ನ ಜಾತಕದಲ್ಲಿ ಆ ದೋಷ ಇದೆ, ಈ ದೋಷ ಇದೆ ಅಂತ ಹೇಳಿ ಭಯ ಇಡಿಸಿದ್ರು. ಜೊತೆಗೆ ವಾಸ್ತುಗ್ರಹದಲ್ಲೂ ಕೂಡ ಒಂದಿಷ್ಟು ದೋಷಗಳಿದ್ದಾವೆ, ಅದಕ್ಕೆ ನವಗ್ರಹ ಶಾಂತಿ ಮಾಡಿಸಿ, ರುದ್ರಾಭಿಷೇಕ ಮಾಡಿಸಿ, ಆಮೇಲೆ ಮತ್ತಿಷ್ಟು ಪೂಜೆಗಳನ್ನು ಮಾಡಿಸಿ, ನಿಮ್ಮೆಲ್ಲವೂ ಕೂಡ ಆಗ ನಿಮ್ಗಿರ್ತಕ್ಕಂಥ ದೋಷಗಳು ದೂರ ಆಗುತ್ತೆ ಅಂತ ಹೇಳಿದ್ರು. ನಾವು ಈಗ ಮನೆಯನ್ನು ಕಟ್ಟಿ 2 ವರ್ಷ ಆಗಿದೆ. ಬರ್ದಿರೋದು 2 ಶೀಟ್ ಇದೆಯಲ್ಲ? ಹ್ಞೂ ಗುರುಗಳೇ, 2 ಶೀಟ್ ನೀವು ಓದೋಷ್ಟ್ರೊಳಗೆ ಸಮಯ ಹೋಗ್ಬಿಡುತ್ತೆ. ಅದಕ್ಕೆ ಅದರಲ್ಲಿ ಮುಖ್ಯ ಹೈಲೈಟ್ಸ್ ಅದೇ ಮುಖ್ಯ ಮಾತ್ರ ಹೇಳ್ತಾ ಇದ್ದೀನಿ. ನವಗ್ರಹ 2 ವರ್ಷ ಆಗಿದೆ. ಓದೋದ್ರೊಳಗೆ ನೋಡಿಸಿ ಒಂದು ಶೀಟ್ ತೋರಿಸಿ. ಬಹಳ ದೊಡ್ಡದಾಗಿದೆ ಗುರುಗಳೇ. ಅದನ್ನ ಹೀಗೆ ತೋರಿಸಿ, ಪಾಪ ಭಕ್ತರಿಗೆ ಗೊತ್ತಾಗಬೇಕಲ್ಲ. ನೋಡಿ, ಸಂಪೂರ್ಣವಾಗಿರೋ ಇತಿಹಾಸನೇ ಬರೆದಿದ್ದಾರೆ ಗುರುಗಳೇ. ಇದನ್ನ ಓದ್ಲಿಕ್ಕೆ ಒಂದು ಎಪಿಸೋಡ್ ಬೇಕು ನಮ್ಗೆ. ಹೌದೌದು, ಮುಖ್ಯವಾಗಿರುವಂಥ ವಿಚಾರಗಳು. ಹೌದು ಗುರುಗಳೇ, 2 ವರ್ಷ ಆಗಿದೆ ಮನೆ ಕಟ್ಟಿ, ಹೊಸ ಮನೆ. ಆಗ ನಾವೆಲ್ಲ ಪೂಜೆನೂ ಕೂಡ ಮಾಡಿಸಿದ್ವಿ. ಆದರೆ ಮತ್ತೊಮ್ಮೆ ಆ ಪೂಜೆಗಳನ್ನು ಮತ್ತೊಮ್ಮೆ ಮಾಡಿಸಿ, ಆಗ ನಿಮಗೆ ದೋಷ ದೂರ ಆಗುತ್ತೆ. ಜೊತೆಗೆ ನನ್ನ ಮದುವೆ ವಿಚಾರವಾಗ್ಲೂ ಕೂಡ ಒಂದಿಷ್ಟು ದೋಷ ಇದೆ. ನನಗೆ ಅನಿಸಿರೋ ಪ್ರಕಾರ ನನಗೇನಾದರೂ ನಾಗದೇವರದ್ದು ದೋಷ ಇದೆಯಾ, ದಯವಿಟ್ಟು ತಿಳಿಸ್ಕೊಡಿ ಅಂತ ಹೇಳಿದ್ದಾರೆ ಗುರುಗಳೇ. ಜೊತೆಗೆ ಇನ್ನೊಂದು ಫೋಟೋ ಇದೆ ಹಿಂದೆಗಡೆ, ಆ ವಿಚಾರವಾಗಿ ಮುಖ್ಯವಾಗಿ ಮನೆಯಲ್ಲಿ ನೆಮ್ಮದಿ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಹೇಳಿ ನಮ್ಮ ಕುಟುಂಬಸ್ಥರು ಅಂತಂದರೆ ನಮ್ಮ ಸಂಬಂಧಿಕರು ಜೊತೆಯಲ್ಲಿರೋರೆಲ್ಲ ಮಾಟ ಮಂತ್ರ, ದೋಷ ಅದಿದೆ ಇದಿದೆ ಅಂತ ಹೇಳಿ ನಮ್ಮ ಮನೆಗೆ ನಮಗೆ ಗೊತ್ತಿಲ್ಲದಿರೋ ಇಂಥ ವಸ್ತುಗಳನ್ನು ಜೊತೆ ಮಾಡಿ ಹಾಕಿದ್ದಾರೆ. ಅದನ್ನು ಫೋಟೋ ಒಂದು ನಾನು ನಿಮಗೆ ಕಳಿಸ್ಕೊಟ್ಟಿದ್ದೀರುಗಳೇ, ದಯವಿಟ್ಟು ಅದನ್ನು ನೋಡಿ. ಇದು ನಮ್ಮ ಮನೇಲಿ ಸತತವಾಗಿ 2 ತಿಂಗಳಿತ್ತು. ಇದು ನಮ್ಮ ಮನೇಲಿ ಇಟ್ಟಾಗಲಿಂದನೂ ಕೂಡ 2 ತಿಂಗಳು ನಾವು ಪಡಬಾರ್ದು ಬಾಧೆಗಳು ಪಟ್ವಿ. ಸ್ಟೇಷನ್ ತನಕ ಮನೆ ಇದು ಅಂದರೆ ನಮ್ಮ ವಿಚಾರಗಳು ಹೋಯಿತು. ಅಕ್ಕಪಕ್ಕದವ್ರ ಜೊತೆ ಕಿಡಿಕಿಡಿ. ಇದನ್ನು ನೋಡಿ, ಇಂತಹ ನೀಚ್ ಕೆಲಸ ಮಾಡ್ತಕ್ಕಂಥವ್ರು ಕುಟುಂಬಗಳಲ್ಲಿ ಇವತ್ತಿಗೂ ಇದ್ದಾರೆ. ಹೌದು, ನಾವು ಎಷ್ಟೋ ಬಾರಿ ಹೇಳ್ತೀವಿ, ತಂತ್ರ ಮಂತ್ರ ಯಂತ್ರಗಳನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಇನ್ನೊಬ್ಬರ ಮೇಲೆ ಕೆಡಕು ಪ್ರಯೋಗ ಮಾಡಬೇಡಿ. ಕೆಟ್ಟದ್ದನ್ನು ಮಾಡಿ ಇನ್ನೊಬ್ಬರ ಜೀವನ ಹಾಳು ಮಾಡ್ತಕ್ಕಂಥ ಕಾಯಕಕ್ಕೆ ಮುಂದಾಗಬೇಡಿ. ಸಾಧ್ಯವಾದರೆ ಒಬ್ಬರು ಒಳಿತನ್ನು ಮಾಡಿ. ಎಲ್ಲರೂ ನಾಳೆ ಸಹ ಕಣ್ಮುಚ್ಚೋರೆ, ಎಲ್ಲರೂ ಸಹಿತ ಈ ರಾಜ್ಯವನ್ನು ದೇಶವನ್ನು ಬಿಟ್ಟು ಹೊರಡೋರೆ. ಹಾಗಿರಬೇಕಾದ್ರೆ ನಾವು ಇರುವ 4 ದಿವಸ ಒಂದು ಒಳ್ಳೆಯದ್ರ ಬಗ್ಗೆ ಚಿಂತನೆ ಮಾಡಬೇಕು. ಒಳ್ಳೆಯದ್ರ ಬಗ್ಗೆ ಚಿಂತನೆ ಮಾಡಿದ್ರೆ ಮಾತ್ರ ಜೀವನ ನೆಮ್ಮದಿಯಾಗಿರುತ್ತೆ. ಇಂತಹ ತಂತ್ರ ಮಂತ್ರ ಯಂತ್ರಗಳಿಗೆ, ಇಂತಹ ಕೆಡಕು ಪ್ರಯೋಗಕ್ಕೆ ಇವರು ಕಳಿಸಿರ್ತಕ್ಕಂಥ ಈ ಫೋಟೋಲ್ಲಿ ಇದರೊಳಗಿರುವಂತಹ ಒಂದಷ್ಟು ಪದಾರ್ಥಗಳನ್ನು ನೋಡಿದ್ರೆ, ಈ ಪದಾರ್ಥಗಳು ಎಂಥವ್ರನ್ನಾದರೂ ಸಹಿತ ಹುಚ್ಚೆದ್ದು ಕೊಡಿಸುತ್ತೆ. ಎಂಥವ್ರನ್ನಾದರೂ ಸಹಿತ ಅದನ್ನು ಅವರ ದಾರಿ ತಪ್ಪಿಸುತ್ತೆ. ಅವ್ರ ಮನಸ್ಸಿಗೆ ಮನೆಗೆ ನೆಮ್ಮದಿ ಹಾಳು ಮಾಡುತ್ತೆ. ಅದು ಸತ್ಯವೇ.
ಆದರೆ ಇದರ ಹಿಂದೆ ಇನ್ನೊಂದಷ್ಟು ಅಂಶಗಳಿರುತ್ತೆ. ಬಹುಶಃ ಅವರ ಅಂಶಗಳನ್ನು ನಾನು ಕಳಿಸಿಲ್ಲ, ಆ ಯಂತ್ರ ಚಕ್ರಗಳನ್ನು ಕಳಿಸಿದರೆ ಅದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಹಾಗೂ ಈ ಮಗು ಬಗ್ಗೆ ಪಾಪ ಹೇಳಬೇಕಾಗಿತ್ತು. ನಾನು ಸಮಯದ ಅಭಾವ ಇರೋದ್ರಿಂದ, ತಾಯಿ ನೀನು ಅದರಲ್ಲೂ ಸಾಲೋದಕ್ಕೆ ನನ್ನ ತಾಯಿ ಫೋಟೋ ಬೇರೆ ನೀನು ಕಳಿಸಿರೋದ್ರಿಂದ ನಿನ್ನ ಬಗ್ಗೆ ನಾನು ಪುನಃ ಮಾತಾಡ್ತೀನಿ. ಈ ಫೋಟೋನ ಮತ್ತೆ ಸಮಯದಲ್ಲಿ ಇನ್ನು ಒಂದೆರಡು ದಿವಸದಲ್ಲಿ ಪುನಃ ನೀನು ಫೋಟೋ ನಾನು ತೊಗೊಂಡು ಮಾತಾಡ್ತೀನಿ. ಫೋಟೋ ತೋರಿಸ್ಬೇಡಿ ಅಂದ್ರಲ್ವಾ, ಇರಲಿ, ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವರು ಧನುರ್ ರಾಶಿವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನುಳಿರತಕ್ಕಂಥ ರಾಶಿಗಳನ್ನು ಇವಾಗ ತಿಳಿಸ್ಕೊಡ್ತಾರೆ. ಜೊತೆಗೆ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಮತ್ತೋರ್ವ ಅತಿಥಿಗಳ ಆಗಮನ ಆಗಿದೆ. ಬಹಳ ವಿಶೇಷವಾಗಿ ಆದಿನಾರಾಯಣರವರು ಮತ್ತು ರಘುರವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಸ್ಯಾಮ್ಸಂಗ್ ಕೆಫೆಯಿಂದ ಬಹಳ ವಿಶೇಷವಾಗಿ ಈಗ ಮತ್ತೊಂದು ನೂತನವಾಗಿರತಕ್ಕಂಥ ಒಂದು ಸ್ಟೋರನ್ನು ಓಪನ್ ಮಾಡ್ತಾ ಇದ್ದಾರೆ. ಇದೇ ಬರ್ತಕ್ಕಂಥ 11/1/2025 ಸಂಜೆ 6 ಗಂಟೆ ಇದೇ ಬರ್ತಕ್ಕಂಥ ಶನಿವಾರ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಇದಕ್ಕೆ ಗುರುಜಿರವ್ರನ್ನ ಬಹಳ ಪ್ರೀತಿಯಿಂದ ಸ್ವಾಗತಿಸಲಿಕ್ಕಾಗಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಮೊದಲನೇದಾಗಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಬಿಡೋಣ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಆದಿಯವರು ಯಾವುದೇ ಸ್ಯಾಮ್ಸಂಗ್ ಕಫೆ ಓಪನ್ ಮಾಡಿದ್ರು ಆ ಸ್ಯಾಮ್ಸಂಗ್ ಸ್ಟೋರಲ್ಲೇ ಉದ್ಘಾಟನೆ ಮಾಡೋದು ಆನಂದ್ ಗುರೂಜಿಯವರೇ. ಹೌದು. ಆದರೆ ಯಾವುದೇ ಮೊಬೈಲು ಲಾಂಚ್ ಆದರೂ ಮೊದಲನೇ ಮೊಬೈಲ್ ನಾನು ಕೊಡಲ್ಲ. ಯಾಕೆಂದ್ರೆ ನಾನು ದುಡ್ಡು ಕೊಟ್ಟು ತಗೋಬೇಕಲ್ಲ, ಎಲ್ಲಿಂದ ಕೊಡೋದು? ನನ್ನ ಹತ್ರ ಯಾವುದೋ ನೋಕಿಯಾ ಸೆಟ್ ಇದೆ. ಆದರೆ ಸ್ಯಾಮ್ಸಂಗ್ ಮೊಬೈಲ್ ಕಂಪನಿ ಅಂತಿದ್ರೆ ಅದರಲ್ಲೂ ಒಂದು ಗಾಂಧಿ ಬಜಾರಲ್ಲಾಗಲಿ ಮತ್ತು ಬಸವನಗುಡಿಯಲ್ಲ, ಫಸ್ಟು ನಿಮ್ಮದು ಬಸವನಗುಡಿ, ಅಲ್ಲೂ ಸಹಿತ ನಾನೇ ಹೋಗಿ ಅದರ ಉದ್ಘಾಟನೆ ಮಾಡಿದ್ದೆ. ಅಲ್ಲಿ ಪರವಾಗಿಲ್ಲ, ದೇವರು ಅವ್ರನ್ನ ಚೆನ್ನಾಗಿ ಕೈ ಹಿಡಿದಿದ್ದಾನೆ. ಅವರ ಶ್ರಮಕ್ಕೆ ತಕ್ಕ ಫಲ. ಯಾವುದೇ ಕಾಯಕವಾದರೂ ತಾವು ಶ್ರಮಿಸಿದ್ರೆ ಭಗವಂತ ಕೈ ಹಿಡಿತಾನೆ. ಶ್ರಮಿಸಬೇಕು. ಈಗ ಹಿಂದೆ ಒಬ್ಬರು ಫೋನ್ ಮಾಡಿದ್ರು, ನಮಗೆ ಬಿಸ್ನೆಸ್ ಸರಿಯಾಗಿ ಆಗ್ತಾ ಇಲ್ಲ, ಬುಕ್ಸು ಮತ್ತು ಜೆರಾಕ್ಸು ಅಂತ. ಯೋಚನೆ ಮಾಡಬೇಕು. ಮನುಷ್ಯ ಆಯಾ ಕಾಲಕ್ಕೆ ಬದಲಾಗಬೇಕು. ಏನಿದೆ ತನ್ನ ಬದುಕು ಕಟ್ಕೊಳ್ಳಿಕ್ಕೆ, ತನ್ನ ಸುಂದರವಾದ ಬದುಕು ಮಾಡಬೇಕಾದ್ರೆ ಅದಕ್ಕೆ ಆಯಾ ಕಾಲಕ್ಕೆ ಏನು ಅನುಗುಣವಾಗಿರುತ್ತೋ ಅನುಗುಣವಾಗಿರ್ತಕ್ಕಂಥದ್ದು ನಾವು ಸೇರಿಸ್ಕೊಂಡು ಮುನ್ನಡಿಬೇಕು, ಆಗಲೇ ಚೆನ್ನ. ಹಾಗಾಗಿ ಅಲ್ಲಿ ಗಾಂಧಿ ಬಜಾರ್ಲಿ ಮತ್ತು ಬಸವನಗುಡಿಯ ಓಪನ್ ಮಾಡೋದು. ಈಗ ನೆಕ್ಸ್ಟ್ ಪಾಯಿಂಟ್ ಎಲ್ಲಿದೆ? ಅದು ಅದೇ ಗುರುಳೆ, ಇದು ಸ್ಮಾರ್ಟ್ ಸೊಲ್ಯೂಷನ್ ಕೆಂಗೇರಿ ಸ್ಯಾಟಲೈಟ್ ಟೌನ್. ಈಗ ಶಾಲು ಕೊಟ್ಬಿಡಿ, ನಾನು ಅವ್ರ ಕೈಲೇ ಮಾತಾಡಿಸ್ತೇನೆ. ಅವ್ರು ಮೈಕು ಮುಟ್ಟಲ್ಲ, ಅಂಗಡಿಯಲ್ಲೂ ನೆಟ್ಟಿಗೆ ಮಾತಾಡಲ್ಲ. ನೀವು ಮಾತು ಕಲ್ತ್ಕೋಬೇಕು. ಮೌನವಾಗಿ ಕೆಲಸ ಮಾಡ್ತಾರೆ. ಅಲ್ಲಿ ಇಟ್ಬಿಡಿ, ನೀವು ಅವ್ರಿಗೆ ಶಾಲು ಹಾಕಿ. ಇವತ್ತು ಆದಿ ಕೈಲಿ ಮೈಕ್ ಕೊಟ್ಟು ಮಾತಾಡ್ಸೋಣ. ಸರಿ, ಕೊಡಿ, ಇನ್ವಿಟೇಷನ್ ಕೊಡಿ. ಒಳ್ಳೇದಾಗಿ. ಅದು ಇದು ಬ್ರ್ಯಾಂಡ್ ನೇಮ್ ಹೇಳೋದು ಬೇಡ. ಒಳ್ಳೇದಾಗಲಿ, ಒಳ್ಳೇದಾಗಲಿ. ನಿಮ್ಮ ಈ ಒಂದು ಹೊಸದಾದಂತಹ ಈ ಮಳೆಗೆ ಏನೊಂದು ಸ್ಟೋರ್ ಓಪನ್ ಮಾಡ್ತಾ ಇದ್ದೀರಿ, ಖಂಡಿತ ಬರ್ತಿದ್ದೀವಿ. ಒಳ್ಳೆ ಮೊಬೈಲ್ ನಮಗೂ ಒಂದು ಕೊಟ್ಬಿಡಿ. ಹೌದು, ಮಾತಾಡೋ ಮೊಬೈಲು. ಹೌದು, ಯಾಕೆ ನಾವು ಸ್ಟೋರಲ್ಲಿ ನೋಡೋ ಮೊಬೈಲ್ ಇರುತ್ತಾ? ಆನ್ ಆಗಿದೆ ನಿಮ್ಮ ಮಾತು. ನಮಸ್ಕಾರ ಎಲ್ಲ ವೀಕ್ಷಕರಿಗೆ. ಗುರುಗಳೇ, ತುಂಬ ಧನ್ಯವಾದ. 5 ವರ್ಷದಿಂದ ನೀವೇ ನಮ್ಮ ಗಾಂಧಿ ಬಜಾರ್ ಶೋರೂಮ್ ಓಪನ್ ಮಾಡಿದ್ರಿ. ನಿಮ್ಮ ಆಶೀರ್ವಾದದಿಂದ, ದೇವರ ಆಶೀರ್ವಾದದಿಂದ ತುಂಬ ಚೆನ್ನಾಗಿ ನಡೀತದೆ. ಮತ್ತು ನಾವು ಇದನ್ನು ನಿಮ್ಗೆ ರಿಕ್ವೆಸ್ಟ್ ಮಾಡೋಕ್ಕೆ ಬಂದಿದ್ದೀವಿ. 11ನೇ ತಾರೀಕು ಮೈಕ್ ಹತ್ರ ಇಟ್ಕೊಳ್ಳಿ, ಶನಿವಾರ ಸಾಯಂಕಾಲ 6 ಗಂಟೆಗೆ ನಮ್ಮದು ಇನಾಗ್ರೇಷನ್ ಇದೆ. ನಿಮ್ಮ ಆಶೀರ್ವಾದದೊಂದಿಗೆ ನೀವೇ ದಯವಿಟ್ಟು ಓಪನ್ ಮಾಡಬೇಕಂತ ತುಂಬ ಧನ್ಯವಾದ. ಒಳ್ಳೇದಾಗಲಿ. ಎಲ್ಲಿ ಬರುತ್ತೆ ವಿಳಾಸ? ಇದು ಕೆಂಗೇರಿ ಸ್ಯಾಟಲೈಟ್ ಟೌನ್, ಹೊಯ್ಸಳ ಸರ್ಕಲ್ ಅಲ್ಲಿ. ಹೊಯ್ಸಳ ಸರ್ಕಲ್ ಅಲ್ಲಿ ಸ್ಯಾಟಲೈಟ್ ಟೌನ್ ಹತ್ರನಾ? ಕೆಂಗೇರಿ. ಕೆಂಗೇರಿ. ಒಳ್ಳೇದಾಗಲಿ. ಆದಿ, ದೇವ್ರು ಇನ್ನೂ ಚೆನ್ನಾಗಿ ನಡೆಸಿ. ನಿಮ್ಮ ತಂದೆ ತಾಯಿ ಆಶೀರ್ವಾದ ನಿಮಗಿದ್ದು ಇನ್ನೂ ಹೆಚ್ಚಿನ ಯಶಸ್ಸಾಗಲಿ. ಒಳ್ಳೇದಾಗಲಿ. ತಮಗೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಈಗ ತಾನು ತಿಳಿಸಿದ ಹಾಗೆ ಇದೇ ಬರ್ತಕ್ಕಂಥ 11/1/2025 ಸಂಜೆ 6 ಗಂಟೆಗೆ ಇದೇ ಬರ್ತಕ್ಕಂಥ ಶನಿವಾರ ಗುರುಜಿರವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಕೆಂಗೇರಿಯ ಸ್ಯಾಟಲೈಟ್ ಟೌನ್ನ ಹೊಯ್ಸಳ ಸರ್ಕಲ್ಗೆ ಇಲ್ಲಿ ನೂತನವಾಗಿರ್ತಕ್ಕಂಥ ಒಂದು ಮೊಬೈಲಿನ ಮಳಿಗೆ ಓಪನ್ ಆಗ್ತಾ ಇರ್ತಕ್ಕಂಥದ್ದಿದೆ. ಇಲ್ಲಿಗೆ ಗುರುಜಿರವರು ಆಗಮಿಸ್ತಾ ಇದ್ದಾರೆ. ಹಾಗಾಗಿ ತಾವು ಕೂಡ ಒಂದು ಕಾರ್ಯಕ್ರಮಕ್ಕೆ ಭಾಗಿ ಆಗಬಹುದು ಎಂಬತಕ್ಕಂಥ ಮಾತನ್ನು ಹೇಳ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಗಳೇ, ಇನ್ನು ಈಗ ಮಕರ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸ್ತಾರೆ. ಖಂಡಿತ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇದೆ. ಸತ್ಯಾಸತ್ಯತೆಗಳನ್ನು, ಸರಿಯಾದ ಸನ್ಮಾರ್ಗವನ್ನು, ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳೋದು ಸಹಿತ ಒಂದು ಅದೃಷ್ಟವೇ ಸರಿ. ಯಾವ ಕಾಯಕವನ್ನು ಮಾಡಲಿಕ್ಕೆ ನಾವು ಮುಂದಾಗ್ತೀವೋ, ಯಾವ ಕಾಯಕದಲ್ಲಿ ನಾವು ಮುಂದೆ ನಡೆಸ್ತೀವೋ, ಅಥವಾ ಯಾವ ವೃತ್ತಿ ಧರ್ಮವನ್ನು ನಾವು ಆಯ್ಕೆ ಮಾಡ್ಕೊಂಡಿರ್ತೀವೋ, ಅಥವಾ ಎಷ್ಟು ಧರ್ಮ ಮಾರ್ಗದಲ್ಲಿ ನಾವು ನಡೀತೀವೋ ಅಷ್ಟು ಅದ್ಭುತವಾದಂಥ ಫಲವನ್ನೇ ಸಿದ್ಧಿಪಡಿಸ್ಕೊಳ್ಬಹುದು.
ಹಾಗೆ ಇವತ್ತಿನ ದಿವಸ ಮಧ್ಯಾಹ್ನ ಸರಿಸುಮಾರು 2 ಗಂಟೆಯಿಂದ 6:20 ತನಕ 2 ರಿಂದ 6 ಗಂಟೆ 20 ನಿಮಿಷ ಮಕರ ರಾಶಿಯವರಿಗೆ ಮತ್ತಷ್ಟು ಜವಾಬ್ದಾರಿಯುತವಾದಂಥ ಕಾಯಕ, ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ, ಜೊತೆಗೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸ್ಥಾನಮಾನವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ವೃತ್ತಿ ಧರ್ಮದಲ್ಲಿರ್ತಕ್ಕಂಥವರಾದರೂ ಮಕರ ರಾಶಿಯವರು ಇವತ್ತು ಮಧ್ಯಾಹ್ನ ನೀವು ಅನ್ನಪ್ರಸಾದವನ್ನು ನೀವು ಊಟ ಮಾಡೋದಕ್ಕಿಂತ ಮುನ್ನ ಇನ್ನೊಬ್ಬರ ಹಸಿವನ್ನು ಅರ್ಥ ಮಾಡಿಕೊಂಡು ಒಂದಿಷ್ಟು ಅನ್ನದಾನವನ್ನು ಮಾಡಿದ್ದೇ ಆದರೆ ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥ ಫಲವನ್ನು ಇವತ್ತು ಸಿದ್ಧಿಪಡಿಸ್ಕೊಳ್ತೀರಿ. ಇದರ ಜೊತೆಗೆ ಪ್ರಸನ್ನ ಆಂಜನೇಯ ಸ್ವಾಮಿಯ ದರ್ಶನ ಅಥವಾ ಹನುಮನ ಮಹಾಮಂತ್ರವನ್ನು ಉಚ್ಚರಿಸ್ತಕ್ಕಂಥದ್ದು. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಆ ರಾಮನಾಮವನ್ನು ಪಠನೆ ಮಾಡಿದ್ರೂ ಸಹಿತ ಭಾಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ. ಶನಿ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸ್ಕರವಾದಲ್ಲದ್ರಿಂದ ಯಾವ ಕಾಲ ಒಳ್ಳೆಯದು, ಯಾವ ಕಾಲದಲ್ಲಿ ಕೆಟ್ಟದ್ದಾಗುತ್ತೆ, ಯಾವ ಕಾಲ ಸರಿ ಇರುತ್ತೆ, ಯಾವ ಕಾಲಕ್ಕಾಗಲೇ ಬದಲಾವಣೆ ಆಗಿಬಿಡುತ್ತೆ. ಒಂದಷ್ಟು ಕಾಲ ನೆಮ್ಮದಿ ಕಾಣ್ತೀರಿ, ಹಿಂದಲೇ ಒಂದು ಸಮಸ್ಯೆ ಕಾಣ್ತೀರಿ. ಪರವಾಗಿಲ್ಲಪ್ಪ, ಸ್ವಲ್ಪ ನೆಮ್ಮದಿಯಾಗಿದ್ದೇನೆ, ಸಂತೋಷವಾಗಿದ್ದೇನೆ, ನಗನಗ್ತಾ ಇದ್ದೇನೆ, ಅಥವಾ ನನ್ನ ನಗುಮುಖಕ್ಕೆ ಭಗವಂತ ಏನೋ ಒಂದು ಅನುಕೂಲ ಮಾಡಿಕೊಟ್ಟ ಅನ್ನೋಷ್ಟರೊಳಗೆ ಒಂದು ಸಮಸ್ಯೆ ಎಂಬತಕ್ಕಂಥದ್ದು ಕಣ್ಣು ಮುಂದೆ ಬರುತ್ತೆ. ಆದರೆ ಇವತ್ತು ಕುಂಭರಾಶಿಯಲ್ಲಿರ್ತಕ್ಕಂಥವರು ತಾವು ಮಾಡುವಂಥ ಧರ್ಮ ಕಾರ್ಯಗಳು ಅಥವಾ ದೇವತಾ ದರ್ಶನವೋ ಅಥವಾ ಸನ್ಮಾರ್ಗದಲ್ಲಿ ನಡೀತಕ್ಕಂಥದ್ದು ಅಥವಾ ಮಾತಾಪಿತೃಗಳ ಮಾರ್ಗದರ್ಶನದಂತೆ ನಡೀತಕ್ಕಂಥದ್ದು ಅಥವಾ ದೇವರ ಒಂದು ಆಶೀರ್ವಾದದಿಂದ ನಿಮಗಿರ್ತಕ್ಕಂಥ ಒಂದು ಸೌಭಾಗ್ಯ ಭಗವಂತ ನಿಮಗೇನು ಕೊಟ್ಟಿದ್ದಾನೋ ಅಥವಾ ನಿಮ್ಮ ಕಾಯಕವೇ ಯಾವುದೋ ಅದನ್ನು ಮತ್ತಷ್ಟು ಗೌರವಿಸಿ ಸರಿಯಾದ ಸನ್ಮಾರ್ಗದತ್ತ ನಡೆದಿದ್ದೇ ಆದರೆ ಇನ್ನಷ್ಟು ಅದ್ಭುತವಾದಂಥ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಮಾಡ್ಕೊಳ್ದಿರ ವೃತ್ತಿಯಲ್ಲಿ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತಾ ಒಳ್ಳೆ ಮನಸ್ಸಿನಿಂದ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಸತ್ಯಾಸತ್ಯತೆಗಳನ್ನು ಸರಿಯಾಗಿ ಅರಿತು ಸನ್ಮಾರ್ಗದಲ್ಲಿ ನಡೆಯಬಹುದು. ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವ ಯೋಗ ಫಲವೂ ಸಹಿತ ಅದು ನಿಮ್ಮದಾಗಿರಬೇಕು. ಹಾಗೆ ಯಾವುದೇ ಕಾಯಕವನ್ನು ಮಾಡಬೇಕಾದರೂ ಒಳ್ಳೆಯ ಒಂದು ಮಾರ್ಗವನ್ನು ಆಲೋಚನೆ ಮಾಡಬೇಕು. ಇವತ್ತು ಕೊಟ್ಟು ತೆಗೆದುಕೊಳ್ತಕ್ಕಂತಹ ಲೇವಾದೇವಿಗಳು ಹಣಕಾಸಿನ ವಿಚಾರದಲ್ಲಿ ಬಹಳ ಜಾಗೃತರಾಗಿರಬೇಕು. ಸಾಧ್ಯವಾದರೆ ಇವತ್ತು ಮಾಡುವ ಒಂದು ದಿನ ಕೆಲಸ ಒಂದಿನದ ಮಟ್ಟಿಗೆ ಮುಂದೂಡತಕ್ಕಂಥದ್ದು ಬಹಳ ಉತ್ತಮ. ನಿಮ್ಮ ರಾಶಿಫಲದಲ್ಲಿ ವ್ಯವಹಾರಗಳಂತಕ್ಕಂಥದ್ದು ಅಷ್ಟು ಲಾಭ ಇರತಕ್ಕಂಥದ್ದಲ್ಲ. ಜೊತೆಗೆ ಇವತ್ತು ನಿಮ್ಮ ಕರಹಸ್ತದಿಂದ ಏನನ್ನು ಕೊಡ್ತೀರೋ, ಯಾವ ವಸ್ತುಗಳನ್ನು ಕೊಡ್ತೀರೋ, ಏನು ಹಣಕಾಸಿನ ಲೇವಾದೇವಿ ಮಾಡ್ತೀರೋ ಅದರಿಂದ ಲಾಭ ಕಾಣೋದಕ್ಕಿಂತ ನಷ್ಟನೇ ಜಾಸ್ತಿ ಆಗ್ಬೋದು. ಆದಷ್ಟು ಜಾಗೃತರಾಗಿರಿ. ಹಾಗೂ ನೀವು ಮಾಡಲೇಬೇಕಾದಂಥ ಪರಿಸ್ಥಿತಿ ಇದ್ದರೆ ದೇವರ ಒಂದು ಪ್ರಾರ್ಥನೆ ಮಾಡಿ ಯಾವುದಾದ್ರೂ ಶಕ್ತಿ ದೇವಾಲಯದಲ್ಲಿ ದೇವಿಯ ಸಾನ್ನಿಧ್ಯಕ್ಕೆ ಹೋಗಿ ಒಂದಷ್ಟು ಮೊಸರು ಮತ್ತು ಬೆಲ್ಲವನ್ನು ಕೊಟ್ಟು, ಬೆಲ್ಲ ಮೊಸರು ಶಕ್ತಿ ದೇವಾಲಯಕ್ಕೆ ದೇವಿಯ ಸಾನ್ನಿಧ್ಯಕ್ಕೆ ಕೊಟ್ಟು ತದನಂತರ ನಿಮ್ಮ ಕೆಲಸ ಕಾರ್ಯಗಳ ಕಡೆ ಗಮನ ಕೊಟ್ಟಿದ್ದೇ ಆದರೆ ಸ್ವಲ್ಪ ಮಟ್ಟಿಗೆ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಷ್ಟು ಹೊತ್ತಿನವರೆಗೂ ಕೂಡ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ತಿಳ್ಕೊಂಡಿರ್ತಕ್ಕಂಥದ್ದಾಯಿತು. ಇವತ್ತಿನ ದಿವಸ ಸಾಕಷ್ಟು ಜನ ಅತಿಥಿ ಅಭ್ಯಾಗತರು ಆಗಮಿಸ್ತಾನೆ ಇದ್ದರು. ಇನ್ನು ಇವಾಗಲೂ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ಮತ್ತೋರ್ವ ಅತಿಥಿಗಳ ಆಗಮನ ಆಗಿದೆ. ಇವರು ಬಹಳ ವಿಶೇಷವಾಗಿ ಇವರ ಹೆಸರು ಬಂದು ರಾಜು ಗುರುಗಳು ಅಂತ ಹೇಳಿ. ಇವರು ತುಮಕೂರಿನ ಕೊಡಗೇಹಳ್ಳಿ ಹತ್ರ ಇರ್ತಕ್ಕಂಥದ್ದು, ತುಮಕೂರಿನ ಪಕ್ಕದ ಭಾಗದಲ್ಲಿರ್ತಕ್ಕಂಥ ಕೊಡಗೇಹಳ್ಳಿಯಿಂದ ಬಂದಿರತಕ್ಕಂಥದ್ದು. ಮೊದಲನೇದಾಗಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ರಾಜು ಅವರು ಕೊಡಿಗೆಹಳ್ಳಿ ರಾಜು ಅಥವಾ ದೇವರಾಯನದುರ್ಗದ ರಾಜು ಅಂತಲೂ ಕರೀತಾರೆ. ಯಾಕೆಂದ್ರೆ ದೇವರಾಯನದುರ್ಗ, ಕೊಡಿಗೆಹಳ್ಳಿ, ಈ ಸುತ್ತಮುತ್ತ ಅಲ್ಲಿ ಕೊರಟಗೆರೆ, ಗೊರವನಹಳ್ಳಿ ಇದೆಲ್ಲ ಆ ಬೆಲ್ಟೆ ಅಲ್ವಾ, ಎಲ್ಲ ನಿಮ್ಮ ಭಾಗನೇ. ಆದರೆ ಈತನಲ್ಲಿರ್ತಕ್ಕಂತಹ ಗುಣ ಇವರ ತಾತ ಮುತ್ತಾತನ ಕಾಲದಿಂದಲೂ ನಡೆದು ಬಂದಿದೆ. ನನ್ನ ಕಾರ್ಯಕ್ರಮದಲ್ಲಿ ನಾನು ಕೆಲವರಿಗೆ ಕೆಲವು ತಂತ್ರಕ್ಕೆ ಬೇಕಾಗಿರುವಂಥ ವನಸಿರಿಗಳಿಗೆ ಕೇಳಿದಾಗಲೂ ಪಾಪ ಆಗಾಗ ಅವರು ಕಳಿಸುವಂಥದ್ದು ಒಂದಷ್ಟು ಸೇವೆಗಳನ್ನು ಮಾಡ್ತಾರೆ. ಇರಲಿ, ನಾನು ಮಾತಾಡೋಕ್ಕಿಂತ ಇವತ್ತು ಅವ್ರ ಕೈಲೇ ಮಾತಾಡ್ಸೋಣ, ಅದು ಬಹಳ ಮುಖ್ಯ. ಅದರಲ್ಲೂ ಸಾಲದಕ್ಕೆ ಇಷ್ಟು ಮುಂಚೆ ಬಂದಂಥ ಒಂದು ಕರೆನೂ ಹಾಗೆ ಇತ್ತಲ್ಲ ಪತ್ರ. ರಾಜು, ನೀನು ಹೇಳಪ್ಪ, ಇದು ತಗೋ, ಮಾತಾಡು. ಮೊದಲಿಗೆ ಗುರುಗಳಿಗೆ ನಮಸ್ಕಾರ. ಗುರುಗಳೇ, ನಾನು ಒಂದು 10-12 ವರ್ಷದಿಂದ ನಿಮ್ಮ ಕಾರ್ಯಕ್ರಮಗಳನ್ನ ನೋಡ್ತಾ ಬರ್ತಾ ಇದ್ದೆ. ನೀವು ಏನು ಜನಗಳು ನಿಮಗೆ ಫೋನ್ ಮಾಡಿ ಅವ್ರ ಸಮಸ್ಯೆಗಳನ್ನ ತಿಳಿಸ್ತಾರೆ, ಈ ತಂತ್ರವಿದ್ಯೆಯಲ್ಲಿ ಅವ್ರಿಗಾದಂಥ ತೊಂದರೆಗಳಿಗೆ ಅದ್ರ ಪರಿಹಾರಗಳೇನು, ಯಾವ ರೀತಿ ಪರಿಹಾರ ಮಾಡ್ಕೋಬೇಕು, ಅನುಷ್ಠಾನಗಳೇನು, ಪ್ರತಿಯೊಂದು ತಿಳಿಸ್ತಾ ಬರ್ತಾ ಇದ್ದೀರಾ. ಅದು ನಿಮ್ಮ ಕ್ಯಾಮ್ರಾ, ಅದನ್ನೇ ನೋಡಿ. ನಿಮ್ಮಿಂದ ತುಂಬ ಸಾರ್ವಜನಿಕರಿಗೆ ತುಂಬ ಅನುಕೂಲ ಆಗ್ತಾ ಇದೆ. ಅದೇ ರೀತಿಯಾಗಿ ನಾನು ಇಷ್ಟು ದಿನಗಳ ಕಾಲ ನಿಮ್ಮ ಆಶ್ರಮಕ್ಕೆ ನನಗೆ ಗೊತ್ತಿರ್ತಕ್ಕಂಥ ಗಿಡಮೂಲಿಕೆಗಳನ್ನ ತಂದು ಕೊಡ್ತಾ ಇದ್ದೆ. ಅದು ಆ ಮೂಲಿಕೆಯಿಂದ ತುಂಬ ಜನಗಳಿಗೆ ಅನುಕೂಲ ಕೂಡ ಆಗಿದೆ. ಈಗ ನಾನು ಏನು ಈ ದೇವತೆಗಳಿಗೆ
ಚಕ್ರ ಸ್ಥಾಪನೆ ಅಂತ ಏನು ಮಾಡ್ತೀವಿ, ಗ್ರಾಮ ದೇವತೆಗಳಿಗೆ, ಗ್ರಾಮದಲ್ಲಿರ್ತಕ್ಕಂಥ ಹೊಸ ದೇವತೆ ಆಗ್ಬೋದು, ಹಳೆ ದೇವತೆಗಳಾಗ್ಬೋದು, ಅವಕ್ಕೆ ಜೀವಕಳೆ ಏನು ಕೊಡ್ತೀವಿ, ಆ ಜೀವಕಳೆ ಕೊಡಲಿಕ್ಕೆ ಕೆಲವೊಂದು ವನಸ್ಪತಿಗಳು ಕೆಲಸ ಮಾಡ್ತವೆ ಗುರುಜಿ. ನಮ್ಗಳಿಗೆ ಅದೇ ತುಂಬ ಮುಖ್ಯ. ವನಸ್ಪತಿ ಇಲ್ಲದೆ ಏನೂ ಇಲ್ಲ. ಅದಕ್ಕೆ ಬೇಕಾದಂಥ ಕೆಲವೊಂದು ವನಸ್ಪತಿಗಳನ್ನ ತಂದಿದ್ದೀನಿ. ಮತ್ತು ಅದಕ್ಕೆ ಬೇಕಾದಂಥ ಚಕ್ರ ಸ್ಥಾಪನೆಗೆ ಬೇಕಾದಂಥ ಬೀಜಾಕ್ಷರಗಳು, ಅದಕ್ಕಾಗ್ತಕ್ಕಂಥ ತಗಡು, ಅದಕ್ಕಾಗ್ತಕ್ಕಂಥ ಮೂಲಿಕೆಗಳನ್ನ ಇವತ್ತು ತೋರಿಸ್ತೀನಿ ಗುರುಜಿ. ತುಂಬ ಸಂತೋಷ, ಒಳ್ಳೆಯದಾಗಲಿ. ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ವಾಸ್ತುಗೃಹದಲ್ಲಿ ಬಂದು ಒದಗುವಂತಹ ಕಷ್ಟಗಳಿಗೆ, ಆ ಕಷ್ಟ ಪರಿಹಾರಕ್ಕೆ ಒಂದು ವನಸಿರಿ, ಒಂದು ಗಿಡಮೂಲಿಕೆ ಕೈಲಿ ಹಿಡಿದ್ರೆ ಆ ಮೂಲಿಕೆ ಒಬ್ಬ ಮನುಷ್ಯನ ಹಣೆ ಬರವನ್ನು ಬದಲಾಯಿಸುತ್ತೆ. ಅಂದರೆ ಈ ಸೃಷ್ಟಿ, ಈ ಪ್ರಕೃತಿ ಮಾತೆ ಏನೆಲ್ಲವನ್ನು ದಯಪಾಲಿಸಿದ್ದಾಳೆ ನೋಡಿ. ನಾವು ಯಾವುದೇ ಕಾರ್ಯಕ್ರಮದಲ್ಲಾದರೂ ಸಹಿತ ಯಾರೊಬ್ಬರು ಕಷ್ಟ ಅಂದಾಗಲೂ ಕಷ್ಟಕ್ಕೊಂದು ಪರಿಹಾರ ಅಂತ ಹೇಳುವಾಗ ಆ ಕಷ್ಟಕ್ಕಿರ್ತಕ್ಕಂಥ ಪರಿಹಾರವನ್ನು ದೂರ ಮಾಡಬೇಕಾದ್ರೆ ಅದಕ್ಕೆ ವನಸಿರಿಗಳೇ. ಈ ಬರೀ ಟಚ್ ಮೀ ನಾಟ್ ಅಂತಕ್ಕಂಥದ್ದು, ಮುಟ್ಟಿದ್ರೆ ಮುನಿ ಅಂತಕ್ಕಂಥದ್ರಲ್ಲಿ ಎಷ್ಟೋ ಕೆಲಸ ಇದೆ. ಈ ಹೊರಮುಚ್ಚುಗ ಮತ್ತು ಒಳಮುಚ್ಚುಗ ಅನ್ನೋದರಲ್ಲಿ ಕೆಲಸ ಇದೆ. ಹಾಗೆ ಗಿಡಮೂಲಿಕೆಗಳನ್ನು ತಾವು ತಂದಿರೋದರಲ್ಲಿ ನಾನು ಸ್ವಲ್ಪ ನನಗೆ ಗೊತ್ತಿರೋ ಮಟ್ಟಿಗೆ ತಾವು ಹೇಳ್ತೀನಿ. ಇದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಇದು ರಕ್ತಚಂದನ ಇದೆ. ಮತ್ತು ಎಡಮುರಿ ಬಲಮುರಿನ ಈಗಾಗಲೇ ಸಾಕಷ್ಟು ಬಾರಿ ತೋರಿಸಿದ್ದೆ ನಾನು, ಆದರೂ ತಾವು ತಂದಿದ್ದೀರಿ, ಅದು ಅದೃಷ್ಟವೇ ಸರಿ. ಎಡಮುರಿ ಮತ್ತು ಬಲಮುರಿ, ಈ ಎಡಮುರಿ ಬಲಮುರಿನ ಈಗಾಗಲೇ ಸಾಕಷ್ಟು ಬಾರಿ ತೋರಿಸಿದ್ದೀನಿ, ನೋಡಿದ್ದೀರಿ ಸಹಿತ. ಹಾಗೆ ಇನ್ನು ಭುಜಪತ್ರೆ ನೋಡಿ, ಎಲ್ಲರೂ ಉಪಯೋಗಿಸುವಂಥದ್ದೇ. ನನ್ನ ಕಾರ್ಯಕ್ರಮದಲ್ಲಿ ನಾನು ಭುಜಪತ್ರೆ ಬಗ್ಗೆ ನಿಮಗೆ ಹೇಳಿದ್ದೀನಿ. ಆದರೆ ಈಗ ಗ್ರಂಥಿ ಅಂಗಡಿಗಳಲ್ಲಿ ಇದನ್ನು ಭಾಳಷ್ಟು ವ್ಯಾಪಾರೀಕರಣದಲ್ಲಿ ಇದರ ಬೆಲೆನ ಗಗನ ಕಚ್ಚಿಟ್ಟಿದ್ದಾರೆ. ಮೊದಲು ಇದನ್ನು ಯಾರೂ ಅಷ್ಟು ಕೇಳೋರಿರಲಿಲ್ಲ, ಆದರೆ ಆಗ ಚೆನ್ನಾಗಿತ್ತು, ಈಗ ಅದು ಜಾಸ್ತಿ ಆಯಿತು. ಇನ್ನು ಎಡಮುರಿ ಬಲಮುರಿ ಇದೆ, ಮರಳ ಮಾತಂಗಿ ಇದೆ, ಮತ್ತು ಬಹಳ ಮುಖ್ಯವಾಗಿ ಮಯೂರ ಸೆಕೆ ಇದೆ, ತಾಮ್ರ ಸೆಕೆ ಇದೆ, ಇನ್ನು ಗುಲಗಂಜಿಗಳಿದೆ, ಇನ್ನೂ ಸಾಕಷ್ಟು ಇದೆ. ಇನ್ನು ಹೇಳುವಂಥದ್ದು ಸ್ವಲ್ಪ, ಹೇಳ್ದಿರೋವಂಥದ್ದು ಸ್ವಲ್ಪ. ನೀವೇನೋ ತಂದಿದ್ದೀರಿ, ಭಾಳ ಸಂತೋಷ. ಆದರೆ ಭಾಳ ಅದ್ಭುತವಾದಂಥ ಕಾಯಕವನ್ನು ಮಾಡ್ತಾ ಇದ್ದೀರಿ. ಇದು ಯಾವಾಗಿಂದ ಈ ಅಭ್ಯಾಸ ನಿಮಗೆ? ಇದು ನನಗೆ ಕೊಡಿ, ನೀವು ಹೇಳಿ, ಯಾವಾಗಿಂದ ಇದರ ಅಭ್ಯಾಸ ನಿಮಗೆ, ಈ ವನಸ್ಸಿರಿಗಳ ಮಾರ್ಗ? ನಮ್ಮದು ವಂಶ ಪಾರಂಪರ್ಯವಾಗಿ ಬಂದಿರತಕ್ಕಂಥ ವಿದ್ಯೆ ಗುರುಜಿ. ಇದು ಮೈಕ್ ಇನ್ನೂ ಹತ್ತಿರ ಇಟ್ಕೊಂಡು. ವಂಶ ಪಾರಂಪರ್ಯವಾಗಿ ಬಂದಿರತಕ್ಕಂಥ ವಿದ್ಯೆ ನಮ್ಮ ತಾತನವ್ರು ಮಾಡ್ತಾಯಿದ್ರು. ನಮ್ಮ ತಾತನವ್ರು ಆದ ನಂತರ ನಮ್ಮ ತಂದೆಯವರು ಸ್ವಲ್ಪ ಕಾಲ ನಡೆಸಿ ನಿಲ್ಲಿಸಿದ್ರು. ಆ ನಂತರ ಇದನ್ನು ನನ್ನ 8ನೇ 9ನೇ ವಯಸ್ಸಿಂದ ನಾನು ಇದನ್ನು ನಡೆಸ್ತಾ ಬರ್ತಾ ಇದ್ದೀನಿ ಗುರುಜಿ. ಓಹೋ, ಅಂದರೆ ಅವಾಗಿಂದನೂ ಅಪ್ಪನ ಜೊತೆ ಹೋಗಿ ಗಿಡಮೂಲಿಕೆಗಳನ್ನು ನೋಡಿಕೊಂಡು, ಮೊದಲೇ ನಿಮ್ಮದು ದಟ್ಟವಾದಂಥ ಅರಣ್ಯ ಆ ಕಡೆ ಎಲ್ಲ? ದೇವರಾಯನ ದುರ್ಗ ಕಾಡು ಮತ್ತು ಸಿದ್ದರ ಬೆಟ್ಟ ಅಂತ ಏನಿದೆ, ಅದರಲ್ಲಿ ಹೋಗಿ ಬೇಕಾದಂಥ ವನಸ್ಪತಿಗಳನ್ನ ಕಿತ್ಕೊಂಡು ತಂದು ಅದನ್ನು ಒಣಗಿಸಿ ಬೇಕಾದಂಥ ಕೆಲಸಕ್ಕೆ ಉಪಯೋಗಿಸ್ತೀವಿ. ನಾನು ತಾಯಿ ಮಹಾಕಾಳಿನ ಆರಾಧನೆ ಮಾಡಿಕೊಂಡು ಈ ಕಾರ್ಯಗಳನ್ನೆಲ್ಲ ತಾಯಿ ಮುಖಾಂತರ ಮಾಡ್ಕೊಂಡು ಬರ್ತಾ ಇದ್ದೀನಿ ಗುರುಜಿ. ತುಂಬ ಸಂತೋಷ. ನಿಮ್ಮ ಈ ಕಾಯಕ, ನಿಮ್ಮ ಈ ಒಂದು ವೃತ್ತಿ ಧರ್ಮ ಜೊತೆಗೆ ಯಾರೊಬ್ಬರ ಕಷ್ಟ ಅಂತ ಬಂದಾಗ ಕಷ್ಟಕ್ಕೊಂದು ಪರಿಹಾರ ಕೊಡೋದಿದೆಯಲ್ಲ, ಅದು ಬಹಳ ದೊಡ್ಡ ಕೆಲಸ. ಇದು ದೊಡ್ಡ ಚಾಲೆಂಜ್ ಇದು. ಯಾಕೆಂದರೆ ಒಂದು 100, 500, 1000 ಕೊಟ್ಬಿಡ್ಬೋದು. ಆ 100, 500, 1000 ಕೊಟ್ಟರೆ ಅಲ್ಲ, ಆ ಮನುಷ್ಯನಲ್ಲಿರ್ತಕ್ಕಂಥ ಗ್ರಹಸ್ಥಿತಿಗಳಲ್ಲಿ ಸರಿ ಹೋಗಬೇಕು, ಅವನ ನಕ್ಷತ್ರ ಫಲ ಚೆನ್ನಾಗಾಗಬೇಕು. ಅದಕ್ಕಾಗಿ ನಿಮ್ಮ ಕೈಲಿರ್ತಕ್ಕಂಥ ವಿದ್ಯೆ, ತಂತ್ರಸಾರ ಪ್ರಕಾರ, ಅದರಲ್ಲೂ ದೇವರ ದರ್ಶನ, ದೇವರಿಗೆ ಬೇಕಾಗಿರ್ತಕ್ಕಂಥ ಚಕ್ರಸ್ಥಾಪನೆಗಳು, ಯಾವುದೇ ದೇವಸ್ಥಾನಗಳಾದರೂ, ಅದರಲ್ಲೂ ಶಕ್ತಿ ದೇವಾಲಯಗಳು, ದೇವರ ಸಾನ್ನಿಧ್ಯದಲ್ಲಿ ಗ್ರಾಮ ದೇವತೆಗಳು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅಂತಹ ಗ್ರಾಮ ದೇವತೆಗಳಿಗೆ ಅಲ್ಲಿ ಒಂದು ಮಾತಾಡುವ ಶಕ್ತಿ ಬರಬೇಕಾದ್ರೆ, ಗ್ರಾಮ ದೇವತೆಗಳಿಗೆ ವಿಶೇಷವಾದ ಆಕರ್ಷಣೆ ಬರಬೇಕಾದ್ರೆ, ಆ ಗ್ರಾಮ ದೇವತೆಗಳ ಮುಖವನ್ನು ನೋಡಿದ ತಕ್ಷಣ ಅದರ ಆನಂದ ಆಗಬೇಕು, ಪ್ರಸನ್ನತೆ ಬರಬೇಕು, ಅಲ್ಲಿ ಒಂದು ವಿಶೇಷವಾದಂಥ ಸಾನ್ನಿಧ್ಯ ಬರಬೇಕು. ಆ ಸಾನ್ನಿಧ್ಯಕ್ಕೆ ಅದ್ಭುತವಾದಂಥ ಚಕ್ರಗಳು ಸ್ಥಾಪನೆ ಆಗಬೇಕು. ಅಂತಹ ಚಕ್ರ ಸ್ಥಾಪನೆ ಮಾಡುವಂಥ ಕಲೆ, ವಿದ್ಯೆ ನಿಮ್ಮದಾದ್ದರಿಂದ ಆ ತಾಯಿಯ ಸಂಪೂರ್ಣ ಅನುಗ್ರಹ ನಿಮಗುಂಟಾಗಲಿ, ಒಳ್ಳೆಯದಾಗಲಿ. ನೀವು ಮಾಡೋ ಕೆಲಸ ಇನ್ನೂ ಚೆನ್ನಾಗಿ ನಡೀಲಿ ಅಂತ ನನಗಂತೂ ಬಹಳ ಸಂತೋಷ. ನಿಮ್ಮನ್ನು ಇನ್ನಷ್ಟು ನಾವು ಗೌರವಿಸೋರಿದ್ದೇವೆ. ಒಳ್ಳೆಯದಾಗಲಿ. ಭಗವತಿಯ ಅನುಗ್ರಹ ನಿಮಗೆ ಚೆನ್ನಾಗಾಗಲಿ. ದೇವರು ನಿಮ್ಮನ್ನು ಇನ್ನೂ ಚೆನ್ನಾಗಿಟ್ಟಿರಲಿ. ನಾನು ಇಂತಹ ಧರ್ಮ ಕಾರ್ಯಕ್ಕೆ ಜೊತೆಗೆ ನಮಗೆ ಯಾವಾಗಾದರೂ ಬೇಕು ಅಂದರೆ ಒಂದಷ್ಟು ವನಸಿರಿಗಳನ್ನು ನಿಮ್ಮ ಕಡೆಯಿಂದ ನಮಗೂ ತಂದು ಕೊಡೋದಾಗಿರಲಿ. ಯಾಕೆಂದ್ರೆ ನನ್ನ ಕೈಲಿ ವನಸಿರಿ ಬಂದರೆ ಅದು ನನ್ನ ಭಕ್ತರಿಗೆ ಸೇರಬೇಕು, ಎಲ್ಲರಿಗೂ ಅನುಗುಣವಾಗಿ ಗೊತ್ತಾಗಬೇಕು. ಈ ನಮ್ಮ ವನಸಿರಿಗಳು, ಗಿಡಮೂಲಿಕೆ, ಪ್ರಕೃತಿ, ಅದು ಸದಾಕಾಲ ಪ್ರಕೃತಿಯನ್ನು ಕಾಪಾಡ್ಕೋಬೇಕು ನಾವು. ಒಳ್ಳೆಯದಾಗಲಿ, ಶುಭವಾಗಲಿ.